Hello friends, good morning, namaste to all. So ನಾವಿವತ್ತು ಚಾಪ್ಟರ್ ಸ್ಟಾರ್ಟ್ ಮಾಡೋದು ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಐ ಆಮ್ ಯುವರ್ ಅಂಬರೀಶ್. ಸೊ ಫ್ರೆಂಡ್ಸ್, ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ವಿತ್ ನೀಟ್ ಓರಿಯೆಂಟೇಷನ್ ಆ್ಯಂಡ್ ಬೋರ್ಡ್ ಓರಿಯೆಂಟೇಷನ್. ನೀವು ಬೋರ್ಡಕ್ಕೂ ನೋಡ್ಬೋದು, ನೀಟಕ್ಕೂ ನೋಡ್ಬೋದು, ಎನ್ ಸಿ ಆರ್ ಟಿ ಲೈನ್ ಟು ಲೈನ್ ಈಗ ನಾವು ನೋಡ್ತೀವಿ. ಸೊ ಹಾಗಾದರೆ ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಏನಿದೆ, ಇದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ ಫ್ರೆಂಡ್ಸ್. ನಾವು ಉಸಿರಾಟ ತಗೊಳ್ಳೋದು, ರೆಸ್ಪಿರೇಷನ್ ಮಾಡೋದು ಎಷ್ಟು ಅವಶ್ಯಕತೆ ಇರುತ್ತೆ ಮತ್ತು ಹೇಗಿರುತ್ತೆ. ಯಾಕೆ ಉಸಿರಾಡಲ್ಲ ನಾವು ಬದುಕೋಕ್ಕಾಗಲ್ಲ? ನೋ, ಇಂಪಾಸಿಬಲ್. ಸೊ ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ದ್ಯಾಟ್ ಈಸ್ ಇಂಪಾರ್ಟೆಂಟ್. ಸೊ ಹೇಗೆ ಬ್ರೀತಿಂಗ್ ಆಗುತ್ತೆ, ಹೇಗೆ ಎಕ್ಸ್ಚೇಂಜ್ ಆಗುತ್ತೆ ಗ್ಯಾಸ್, ನಾವು ಏನು ಒಳಗೆ ತಗೋತೀವಿ, ಏನು ಹೊರಗೆ ಬಿಡ್ತೀವಿ, ಗ್ಯಾಸಸ್ ಒಳಗೆ ಏನು ಇನ್ವಾಲ್ವ್ ಇರುತ್ತೆ. ನಾವು ಅಟ್ಮಾಸ್ಫಿಯರಿಗೆ ನೋಡಿದಾಗ, ನೇಚರ್ ನೋಡುವಾಗ ನಾವು ಆಕ್ಸಿಜನ್ ಒಂದೇ ಇರುತ್ತಾ? ಬೇರೆ ಎಲ್ಲ ಕಾಂಪೌಂಡ್ಸ್ ಇರ್ಬೋದಲ್ಲ, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ನ್ಯೂಟ್ರಿಯೆಂಟ್ಸ್ ಸೋಡಿಯಂ, ಕ್ಯಾಲ್ಸಿಯಂ, ಹೈಡ್ರೋಜನ್ ಇರ್ಬೋದು, ಆಟೋಮಿಕ್ ಮಾಲಿಕ್ಯೂಲ್ಸ್ ಇರ್ಬೋದು, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರ್ಬೋದು. ಸೊ ನಾವು ಪರ್ಟಿಕ್ಯುಲರ್ ಆಕ್ಸಿಜನ್ ಹೇಗೆ ತೊಗೋತೀವಿ, ಯಾವ ರೋಲ್ಸ್, ಯಾವ ಆರ್ಗನ್ ನಮಗೆ ಕೆಲ್ಸಕ್ಕೆ ಬರುತ್ತೆ, ಆಕ್ಸಿಜನ್ ಯಾಕೆ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಒಂದು ಕ್ವಶನ್. ಸೊ ವೆನ್ ವಿ ಅರೈಸ್ ದ ಕ್ವಶನ್, this mind your question. So what is the breathing? What are the exchange in our gases? ಗ್ಯಾಸಸ್ ಅಂತ ಬಂದಾಗ ಎರಡೇ ಎಕ್ಸ್ಚೇಂಜ್ ಆಗುತ್ತೆ. ಆಕ್ಸಿಜನ್ ತೊಗೋತೀವಿ, ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ. ಇದು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಷ್ಟೇ ಆಗುತ್ತೆ. ನಾವು ಬ್ರೀತಿಂಗ್ ಅಂದರೆ ಒಳಗೆ ತೊಗೊಳೋದು. ಏನು ಬ್ರೀತ್ ಮಾಡ್ತೀವಿ, ಏನು ಎಕ್ಸೈಟ್ರಿ ಮಾಡ್ತೀವಿ, ರೆಸ್ಪಿರೇಷನ್ ಏನು ಮಾಡ್ತೀವಿ, ಬ್ರೀತಿಂಗ್ ಏನು ಮಾಡ್ತೀವಿ, ರೈಟ್. ಸೊ ಅದಕ್ಕಿಂತ ಮುಂಚೆ ರೆಸ್ಪಿರೇಟ್ರಿ ಆರ್ಗನ್ ಅಂದರೆ ಏನಂತ ನೋಡೋಣ. ಸೊ ಸ್ವಲ್ಪ ನಾವು ಇದು ಇಂಟ್ರೊಡಕ್ಷನ್ಗಳು ಬಂದರೆ, as have NCERT line by line ನೋಡ್ರಿ. As you have read the earlier, oxygen is utilized by the organism to indirectly break down the simple molecule like glucose, amino acid, fatty acid, etc. ಸೊ ಆಕ್ಸಿಜನ್ ನಮಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ನಾವು ಫುಡ್ ಇಂಟೇಕ್ ಮಾಡ್ತೀವಿ, ಆ್ಯಂಡ್ ಫುಡ್ ಇಂಟೇಕ್ ಮಾಡಿದಾಗ ಬ್ರೇಕ್ ಡೌನ್ ಮಾಡಬೇಕು. ಸಿಂಪಲ್ ಮ್ಯಾಕ್ರೋ ಮೈಕ್ರೋ ಮಾಲಿಕ್ಯೂಲ್ ಬ್ರೇಕ್ ಡೌನ್ ಮಾಡಬೇಕಂದ್ರೆ ನಮಗೆ ಆಕ್ಸಿಜನ್ ಇನ್ವಾಲ್ವ್ ಇರುತ್ತೆ. ನಾವು ಬದುಕಬೇಕಂದ್ರೆ ಆಕ್ಸಿಜನ್ ಇನ್ವಾಲ್ವ್ ಆಗುತ್ತೆ. ಸೊ ಅದೇ ಅಷ್ಟು ಕೊಟ್ಟಿರೋದು. ನಾವು ಇನ್ ಅನಿಮಲ್ ಕಿಂಗ್ಡಮ್, ಪ್ಲ್ಯಾಂಟ್ ಕಿಂಗ್ಡಮ್ ಅಂತ ನೋಡಿದಾಗ, ಅಥವಾ ಬಯಾಲಜಿ ಕ್ಲಾಸಿಫಿಕೇಷನ್ ನೋಡಿದಾಗ ನಾವು ಬ್ರೀತಿಂಗ್ ಬಗ್ಗೆ ಏನೇನು ನೋಡ್ತೀವಿ, ಸ್ವಲ್ಪ ಆರ್ಗನಿಸಮ್ ಬಗ್ಗೆ ಕೊಟ್ಟಾರೆ. ಆ್ಯಸ್ ಯು ರೀಡ್ ದ ಅರ್ಲಿಯರ್, ಆಕ್ಸಿಜನ್ ಈಸ್ ಯುಟಿಲೈಸ್ಡ್ ಬೈ ದ ಆರ್ಗನಿಸಮ್ ಟು ಇಂಡೈರೆಕ್ಟ್ಲಿ ಬ್ರೇಕ್ ಡೌನ್ ಸಿಂಪಲ್ ಮಾಲಿಕ್ಯೂಲ್ ಲೈಕ್ ಗ್ಲುಕೋಸ್, ಅಮಿನೋ ಆಸಿಡ್, ಫ್ಯಾಟಿ ಆಸಿಡ್, ಎಕ್ಸೆಟ್ರಾ ಟು ಡೆರೈವ್ ದ ಎನರ್ಜಿ ಟು ಪರ್ಫಾರ್ಮ್ ವೇರಿಯಸ್ ಆಕ್ಟಿವಿಟೀಸ್. ಕಾರ್ಬನ್ ಡೈಆಕ್ಸೈಡ್ which is harmful also released during the above catabolic reaction. ಇಲ್ಲೇನು ಕೊಟ್ಟಾರೆ, ಕಾರ್ಬನ್ ಡೈಆಕ್ಸೈಡ್ ವಿಚ್ ಈಸ್ ಹಾರ್ಮ್ಫುಲ್ ಈಸ್ ರಿಲೀಸ್ ಡ್ಯೂರಿಂಗ್ ದ ಅಬೋವ್ ಕ್ಯಾಟಬಾಲಿಕ್ ರಿಯಾಕ್ಷನ್. ಅಂದರೆ ನಾವು ಬ್ರೇಕ್ ಡೌನ್ ಮಾಡಿದಾಗ ಒಂದು ಫುಡ್ದ ಬ್ರೇಕ್ ಡೌನ್ ಮಾಡ್ತೀವಿ. ಸಿಂಪಲ್ ಮ್ಯಾಕ್ರೋ ಮಾಲಿಕ್ಯೂಲ್ಸ್ನ ಸಿಂಪಲ್ ಕನ್ವರ್ಟ್ ಮಾಡೋಕ್ಕೆ ಅಮಿನೋ ಆ್ಯಸಿಡ್, ಫ್ಯಾಟಿ ಆ್ಯಸಿಡ್, ದ್ಯಾಟ್ಸ್ ಆಕ್ಸಿಜನ್ ಹಾರ್ಮ್ಫುಲ್ ಆಗಿರುತ್ತೆ. ಸಿಂಪಲ್ ಗ್ಲೂಕೋಸ್ ನಾವು ಕನ್ವರ್ಟ್ ಮಾಡಿದಾಗ ಒಂದು ಕಂಪೌಂಡ್ ರಿಲೀಸ್ ಆಗುತ್ತೆ, ಅಥವಾ ಒಂದು ಗ್ಯಾಸಸ್ ರಿಲೀಸ್ ಆಗುತ್ತೆ. ಆ ಗ್ಯಾಸಸ್ ಏನಂದರೆ ಕಾರ್ಬನ್ ಡೈಆಕ್ಸೈಡ್. ಆ ಕಾರ್ಬನ್ ಡೈಆಕ್ಸೈಡ್ ನಮ್ಮ ಬಾಡಿಗೆ ಹಾರ್ಮ್ಫುಲ್ ಅಂದರೆ ಕೆಟ್ಟದಾಗಿರುತ್ತೆ ಇಲ್ಲಿ, ರೈಟ್. ಸೊ ಆ ಕಾರ್ಬನ್ ಡೈಆಕ್ಸೈಡ್ನ ಹೊರಗೆ ತೊಗೊಳ್ಳೋದು ಮತ್ತು ಆಕ್ಸಿಜನ್ ಒಳಗೆ ತೊಗೊಳ್ಳೋದು ಕೆಟಬಾಲಿಕ್ ರಿಯಾಕ್ಷನ್ ಇಲ್ಲಿ ಆಗುತ್ತೆ. ಕೆಟಬಾಲಿಕ್ ರಿಯಾಕ್ಷನ್ ಅಂದರೆ ಇಲ್ಲಿ ಕಟ್ ಮಾಡೋದು. ಅಂದರೆ ಒಂದು ಪಾರ್ಟಿಕಲ್ನ ನಾವು ಯಾವುದೋ ಒಂದು ಅಮಿನೋ ಆ್ಯಸಿಡ್ನ, ಒಂದು ಗ್ಲುಕೋಸ್ನ ಕಟ್ ಮಾಡಿ ಸಿಂಪಲ್ ಅಮಿನೋ ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಕಟ್ ಮಾಡಿದಾಗ ಒಂದು ಹಾರ್ಮ್ಫುಲ್ ಗ್ಯಾಸಸ್ ಇನ್ವಾಲ್ವ್ ಆಗುತ್ತೆ, ಗ್ಯಾಸಸ್ ಪ್ರೊಡ್ಯೂಸ್ ಆಗುತ್ತೆ. ಅದೇ ಕಾರ್ಬನ್ ಡೈಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ವಿಚ್ ಈಸ್ ದ ಹಾರ್ಮ್ಫುಲ್ ಆಲ್ಸೋ ರಿಲೀಸ್ ಡ್ಯೂರಿಂಗ್ ದ ಅಬೋವ್ ಕೆಟಬಾಲಿಕ್ ರಿಯಾಕ್ಷನ್. ಈ ಲೈನ್ ಅರ್ಥ ಆಯಿತು ನಿಮಗೆ? ಇಟ್ ಈಸ್ ದೇರ್ ಫಾರ್ ಎವಿಡೆನ್ಸ್ ದ್ಯಾಟ್ ಆಕ್ಸಿಜನ್ ಹ್ಯಾಸ್ ಟು ಬಿ ಕಂಟಿನ್ಯೂಸ್ಲಿ ಪ್ರೊಡ್ಯೂಸ್ ಟು ದ ಸೆಲ್ಸ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಬೈ ದ ಸೆಲ್ ಹ್ಯಾವ್ ಟು ಬಿ ರಿಲೀಸ್ ಔಟ್. ಅಂದರೆ ಇಲ್ಲಿ ಲೈನ್ ಏನು ಕೊಟ್ಟಂದರೆ, ಕಟ್ ಮಾಡಿದಾಗ ನಮ್ಮ ಆರ್ಗನಿಸಮ್, ನಮಗೆ ಅಲ್ವೋಲ ಇರ್ಬೋದು, ನಮ್ಮ ಒಳಗೆ ಯಾವ ಆರ್ಗನ್ ಬರ್ತದೆ ಅಂತ ನಾವು ನೋಡ್ತೀವಿ. ಆದರೆ ನಾನು ಎಕ್ಸಾಂಪಲ್ ಹೇಳಕತ್ತೀನಿ. ಅಲ್ವೋಲ ಇರ್ಬೋದು, ಟ್ರ್ಯಾಕಿಯಾ ಇರ್ಬೋದು, ಆ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ನ ಔಟ್ಪುಟ್ ಮಾಡೋದೆ, ಪ್ರೊಡ್ಯೂಸ್ ಮಾಡಿ ರಿಲೀಸ್ ಮಾಡುತ್ತೆ, ರೈಟ್. ರಿಲೀಸ್ ಔಟ್. ದಿಸ್ ಪ್ರೊಸೆಸ್ ಆಫ್ ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್ ಫ್ರಾಮ್ ದ ಅಟ್ಮಾಸ್ಫಿಯರಿಕ್ ವಿಲ್ ಕಾರ್ಬನ್ ಡೈಆಕ್ಸೈಡ್ ಬೈ ದ ಸೆಲ್ ಈಸ್ ಕಾಲ್ಡ್ ಬ್ರೀತಿಂಗ್ ಅಂದರೆ ಇಷ್ಟೇ ಫ್ರೆಂಡ್ಸ್. ಆಕ್ಸಿಜನ್ನ ಒಳಗೆ ತೊಗೊಳೋದು, ಕಾರ್ಬನ್ ಡೈಆಕ್ಸೈಡ್ನ ಹೊರಗೆ ತೊಗೊಳೋದು. ಆಕ್ಸಿಜನ್ ಅಟ್ಮಾಸ್ಫಿಯರ್ಗಳು ಇರುತ್ತೆ, ರೈಟ್. ಆಕ್ಸಿಜನ್ನ ಒಳಗೆ ಅಟ್ಮಾಸ್ಫಿಯರ್ ಆಕ್ಸಿಜನ್ ಇರುತ್ತೆ.
ಆಕ್ಸಿಜನ್ನು ಇರುತ್ತೆ, ನೈಟ್ರೋಜನ್ ಇರುತ್ತೆ, ಸೋಡಿಯಂ ಇರುತ್ತೆ. ಆಕ್ಸಿಜನ್ ಪರ್ಟಿಕ್ಯುಲರ್ ಆಕ್ಸಿಜನ್ನೇ ಹೆಂಗೆ ಹೋಗುತ್ತೆ ನಮ್ಮ ಆರ್ಗನ್ ಒಳಗೆ, ನಮ್ಮ ಬಾಡಿ ಒಳಗೆ, ನಮ್ಮ ಟ್ರ್ಯಾಕೆ ಒಳಗೆ, ನಮ್ಮ ಲಂಗ್ಸ್ ಒಳಗೆ ಹೆಂಗಂತ ನಾವು ಮುಂದೆ ನೋಡೋಣ ಆರ್ಗನ್ ಬಂದಾಗ. ಸೊ ಇಲ್ಲಿ ಪರ್ಟಿಕ್ಯುಲರ್ ಬ್ರೀತಿಂಗ್ ಅಂದರೆ ಏನಂದರೆ ಆಕ್ಸಿಜನ್ ಒಳಗೆ ಹೋಗೋದು, ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬಿಡೋದು. ಕಾರ್ಬನ್ ಡೈಆಕ್ಸೈಡ್ ಯಾಕೆ ಪ್ರೊಡ್ಯೂಸ್ ಆಗುತ್ತೆ? ಗ್ಲುಕೋಸ್ ಮ್ಯಾಕ್ರೋ ಮಾಲಿಕ್ಯೂಲ್ಸ್ನ ಸಿಂಪಲ್ ಮೈಕ್ರೋ ಮಾಲಿಕ್ಯೂಲ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ಆ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ತೆಗೋದೆ ಇಲ್ಲಿ ಬ್ರೀತಿಂಗ್ ಆಗುತ್ತೆ. ಆಕ್ಸಿಜನ್ ಮತ್ತು ಕೊಟ್ಟಾರೆ ನೋಡಿರಿ, ದಿಸ್ process of exchange of oxygen from the atmospheric with carbon dioxide produced by the cells. ಕಾರ್ಬನ್ ಡೈಆಕ್ಸೈಡ್ ಸೆಲ್ ಪ್ರೊಡ್ಯೂಸ್ ಮಾಡುತ್ತೆ ಆಕ್ಸಿಜನ್ನ. ದಿಸ್ process of exchange of oxygen from the atmospheric ರೈಟ್. ಆಕ್ಸಿಜನ್ ಎಲ್ಲಿಂದ ಬರುತ್ತೆ? ಫ್ರಮ್ ಅಟ್ಮಾಸ್ಫಿಯರಿಕ್. ವಿತ್ ದ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಬೈ ದ ಸೆಲ್. ನಮ್ಮ ಸೆಲ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಮಾಡುತ್ತೆ. ದಟ್ ಈಸ್ ದ ಎಕ್ಸ್ಚೇಂಜರ್ ಇಸ್ ಕಾಲ್ಡ್ ಬ್ರೀತಿಂಗ್, ರೈಟ್. ಕಾಮನ್ಲಿ ನೌನ್ ಆಸ್ ರೆಸ್ಪಿರೇಷನ್. ಬ್ರೀತಿಂಗ್ ಮೀನ್ಸ್ ರೆಸ್ಪಿರೇಷನ್, ಇನ್ನೊಂದು ಹೆಸರೇ ರೆಸ್ಪಿರೇಷನ್. ಪ್ಲೇಸ್ ಯುವರ್ ಹ್ಯಾಂಡ್ ಆನ್ ದ ಚೆಸ್ಟ್. ನಿಮ್ಮ ಕೈಯನ್ನು ಹ್ಯಾಂಡ್ ಮೇಲೆ ಇಟ್ಕೊರಿ. ನಿಮ್ಮ ಕೈನ ಚೆಸ್ಟ್ ಮೇಲೆ ಇಟ್ಕೊರಿ. ನೀವು ಬ್ರೀತಿಂಗ್ ಮಾಡ್ತಿರೋ ಇಲ್ಲ ಅಂತ ಫೀಲ್ ಮಾಡ್ಕೋತೀರಿ. ಪ್ಲೇಸ್ ಯುವರ್ ಹ್ಯಾಂಡ್ ಆನ್ ಯುವರ್ ಚೆಸ್ಟ್. ಪ್ಲೇಸ್ ಯುವರ್ ಹ್ಯಾಂಡ್ ಆನ್ ಯುವರ್ ಚೆಸ್ಟ್. ಯು ಕ್ಯಾನ್ ಫೀಲ್ ದ ಚೆಸ್ಟ್ ಮೂವಿಂಗ್ ಅಪ್ ಆ್ಯಂಡ್ ಡೌನ್. ಮತ್ತು ನಿಮ್ಮ ಕೈಯನ್ನು ನಿಮ್ಮ ಎದೆ ಮೇಲೆ ಇಟ್ಕೋರಿ. ನಿಮ್ಮ ಕೈ ಮೇಲೆ ತೆಳಗೆ ಬರ್ತಿದ್ರೆ ನೀವಿನ್ನೂ ಬದುಕಿದ್ರೆ ಅಂತ ಅರ್ಥ. ಇಲ್ಲಾಂದರೆ ನೀವು ಮೇಲೆ ಬರ್ತಿಲ್ಲ ಅಂದರೆ ಸೊ ನೀವು ಹಾಸ್ಪಿಟಲ್ಗೆ ಹೋಗಬೇಕು. ದ್ಯಾಟ್ಸ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ರೈಟ್. ಸೊ ಕಾಮನ್ಲಿ ದ್ಯಾಟ್ಸ್ ನೀವು ನೋಡ್ಕೋಬೋದು. ಅದೇ ಈ ಲೈನ್ನ ಅರ್ಥ ಆಗು. ಯು ಕ್ಯಾನ್ ಫೀಲ್ ದ ಚೆಸ್ಟ್ ಮೂವಿಂಗ್ ಅಪ್ ಆ್ಯಂಡ್ ಡೌನ್. ಯು ನೋ ದ್ಯಾಟ್ ದ ಡ್ಯೂ ಟು ಬ್ರೀತಿಂಗ್. ಇದು ನಮ್ಮ ಬ್ರೀತಿಂಗ್ದು ಇದು ಅಪ್ ಡೌನ್ ಇದ್ದರೆ ನಾವು ಬ್ರೀತಿಂಗ್ ಮಾಡ್ತಾನೆ ಅರ್ಥ, ರೈಟ್. ಈ ಲೈನ್ ಅರ್ಥ. ಹೌ ಡು ವಿ ಬ್ರೀತ್? ದ ರೆಸ್ಪಿರೇಟರಿ ಆರ್ಗನ್ ಆ್ಯಂಡ್ ಮೆಕಾನಿಸಮ್ ಆಫ್ ದ ಬ್ರೀತಿಂಗ್ ಆರ್ ಡಿಸ್ಕ್ರೈಬ್ಡ್ ಇನ್ ಫಾಲೋಯಿಂಗ್. ನಾವು ಹೇಗೆ ಬ್ರೀತ್ ಮಾಡ್ತೀವಿ, ದ ರೆಸ್ಪಿರೇಟರಿ ಆರ್ಗನ್ ಯಾವುದು, ನಮ್ಮ ಆರ್ಗನ್ ಹೇಗೆ ಕೆಲಸ ಮಾಡುತ್ತಾ, ಯಾವ ಆರ್ಗನ್ ಕೆಲಸ ಮಾಡುತ್ತಾ, ಹೇಗೆ ನಾವು ಬದುಕ್ತೀವಿ, ದ್ಯಾಟ್ಸ್ ಆಕ್ಸಿಜನ್ ಹೆಂಗೆ ಮೆಟಾಬಲೈಸ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೇಗೆ ಬಿಡ್ತೀವಿ, ಆಕ್ಸಿಜನ್ ಹೇಗೆ ತೊಗೋತೀವಿ ಅನ್ನೋದು ಸ್ವಲ್ಪ ಆರ್ಗನ್ ಅಂತ ಇಲ್ಲಿ ನಮ್ಮ ಈ ಚಾಪ್ಟರ್ ಒಳಗೆ ಗೊತ್ತಾಗುತ್ತೆ. ಇಂಟ್ರೊಡಕ್ಷನ್ ಗೊತ್ತಾಯಿತು, ಬ್ರೀತಿಂಗ್ ರೆಸ್ಪಿರೇಷನ್ ಗೊತ್ತಾಯಿತು. ಯಾವ ಲೈನ್ ಗೊತ್ತಾಗಿಲ್ಲ ತಿಳಿಸ್ಬೋದು ಕಮೆಂಟ್ ಬಾಕ್ಸ್ನಲ್ಲಿ. ರೆಸ್ಪಿರೇಟರಿ ಆರ್ಗನ್ಸ್, ರೈಟ್. ಸೊ ನಮ್ಮ ರೆಸ್ಪಿರೇಟರಿ ಆರ್ಗನ್ಸ್ ನಾವು ನೋಡ್ತೀವಿ. ಅಂದರೆ ಯಾವ ಆರ್ಗನ್ಸ್ ಹೇಗೆ ರೆಸ್ಪಿರೇಟರಿ ಮಾಡುತ್ತಾ ಅಂತ ನೋಡ್ತೀವಿ. ಮೆಕ್ಯಾನಿಸಮ್ ಆಫ್ ಬ್ರೀತಿಂಗ್ ವೇರಿ ಅಮಾಂಗ್ ಡಿಫರೆಂಟ್ ಗ್ರೂಪ್ ಆಫ್ ಅನಿಮಲ್ಸ್ ಡಿಪೆಂಡಿಂಗ್ ಮೇನ್ಲಿ ಆನ್ ದೇರ್ ಹ್ಯಾಬಿಟ್ಯಾಟ್ಸ್ ಆ್ಯಂಡ್ ಲೆವೆಲ್ ಆಫ್ ಆರ್ಗನೈಸೇಷನ್. ಮೆಕ್ಯಾನಿಸಮ್ ಆಫ್ ಬ್ರೀತಿಂಗ್ ಮೆಕ್ಯಾನಿಸಮ್ ಹೆಂಗತ್ತೆ ಮೆಕ್ಯಾನಿಸಮ್ ಆಫ್ ಬ್ರೀತಿಂಗ್ ಅಂದರೆ ದಟ್ಸ್ ಅ ಲೆವೆಲ್ ಆಫ್ ನಾವು ನೋಡ್ತೀವಲ್ಲ ಆರ್ಗನಿಸಮ್ ಲೆವೆಲ್ ಮತ್ತು ಹ್ಯಾಬಿಟ್ಯಾಟ್ಸ್ ಎಲ್ಲಿರುತ್ತೆ, ಹೇಗಿರುತ್ತೆ. ಕೆಲವೊಂದು ನೀರಲ್ಲಂಥ ಮೀನು ಹೇಗೆ ಬ್ರೀತ್ ಮಾಡುತ್ತೆ, ಭೂಮಿ ಮೇಲಿರುವಂಥ ಪ್ರಾಣಿಗಳು ಹೇಗೆ ಬ್ರೀತ್ ಮಾಡುತ್ತೆ, ಹೇಗೆ ಗ್ಯಾಸಸ್ ಎಕ್ಸ್ಚೇಂಜ್ ಮಾಡುತ್ತೆ. ದ್ಯಾಟ್ಸ್ ಡಿಪೆಂಡ್ ಆನ್ ಅವರ್ ಹ್ಯಾಬಿಟ್ಯಾಟ್. ದ್ಯಾಟ್ಸ್ ಹ್ಯಾಬಿಟ್ಯಾಟ್ ನಥಿಂಗ್ ಬಟ್ ಏರಿಯಾ, ಯಾವ ರೀಸನಲ್ಲಿ ಇರುತ್ತೆ, ಯಾವ ಏರಿಯಾದಲ್ಲಿ ಇರುತ್ತೋ ದ್ಯಾಟ್ಸ್ ಡಿಪೆಂಡ್. ಈ ಮೇಲೆ ಲೈನ್ ಇಷ್ಟೇ. ಮೆಕ್ಯಾನಿಸಮ್ ಆಫ್ ಬ್ರೀತಿಂಗ್ ವೆರಿ ಅಮಾಂಗ್ ಡಿಫ್ರೆಂಟ್ ಗ್ರೂಪ್ ಆಫ್ ಅನಿಮಲ್ಸ್ ಡಿಪೆಂಡಿಂಗ್ ಆನ್ ಮೇನ್ಲಿ ಆನ್ ದೇರ್ ಹ್ಯಾಬಿಟ್ಯಾಟ್ಸ್ ಆ್ಯಂಡ್ ಲೆವೆಲ್ ಆಫ್ ಆರ್ಗನೈಸೇಷನ್. ಯಾವ ಲೆವೆಲ್ ಒಳಗಿರುತ್ತೆ, ಯಾವ ಆನಿಮಲ್ಸ್ ಒಳಗಿರುತ್ತೆ, ಎಲ್ಲಿ ಇರುತ್ತೆ ಹ್ಯಾಬಿಟ್ಯಾಟ್ಸ್ ಅನ್ನೋದು ಈ ಲೈನ್ ರೈಟ್. ನೆಕ್ಸ್ಟ್ ಹ್ಯಾಬಿಟ್ಯಾಟ್ ಆ್ಯಂಡ್ ಲೆವೆಲ್ ಆಫ್ ಲೋವರ್ ಇನ್ವರ್ಟಿಬ್ರೇಟ್ಸ್ ಲೈಕ್ ಸ್ಪಾಂಜ್, Coelenterata, platform, etc. Exchange of gases with carbon dioxide by simple diffusion over their entire body surface. ಸೊ ಲೆವೆಲ್ ಅಂತ ಕೊಟ್ಟಾರೆ ನೋಡ್ರಿ, ಎಕ್ಸಾಂಪಲ್ ಕೊಟ್ಟಾರೆ ಇಲ್ಲಿ. ಲೈಕ್ ಸ್ಪಾಂಜಸ್, Coelenterata, platform, etc. Exchange of oxygen by with simple diffusion over their entire body surface, ರೈಟ್. ಅಂದರೆ Coelenterata ಪ್ಲ್ಯಾಟ್ಫಾರ್ಮ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ತನ್ನ ಬಾಡಿ ಸರ್ಫೇಸಿಂದ ಆ ಗ್ಯಾಸಸ್ ಎಕ್ಸ್ಚೇಂಜ್ ಆಗುತ್ತೆ, ರೈಟ್. ಸೊ ಅರ್ಥ್ವಾರ್ಮ್ use their moist cuticle and insect have the network of the tubules. ಅರ್ಥ್ವಾರ್ಮ್ ಅನ್ನೋದು ಒಂದು ಲೆವೆಲು. ಅರ್ಥ್ವಾರ್ಮ್ ಹೆಂಗೆ ಮಾಡ್ತಂದ್ರೆ ಅಂದರೆ ಮಾಯ್ಸ್ಟ್ ಕ್ಯೂಟಿಕಲ್ ಅಂದರೆ ದಟ್ಸ್ ಪಾರ್ಟ್ ಸರ್ಚ್ ಆ್ಯಂಡ್ ಕಮೆಂಟ್. ಆ್ಯಂಡ್ ದ ಇನ್ಸೆಕ್ಟ್ ಹ್ಯಾವ್ ದ ನೆಟ್ವರ್ಕ್ ಆಫ್ ಟ್ಯೂಬಲ್ಸ್, ಟ್ರ್ಯಾಕಿಯಲ್ ಸ್ಟ್ರಕ್ಚರ್ ಆಫ್ ಗಿಲ್ಸ್. ನೆಕ್ಸ್ಟ್ ಇನ್ಸೆಕ್ಟ್ ಬರುತ್ತೆ. ಇನ್ಸೆಕ್ಟ್ ಟ್ರ್ಯಾಕಿಯಾ ಇನ್ಸೆಕ್ಟ್ ಹೆಂಗೆ ಬ್ರೀತ್ ಮಾಡಿದ್ರೆ ಟ್ರ್ಯಾಕಿಯಾ ಅಂತ ತಿಂಗ್ಬಿಟ್ಟು ಗಿಲ್ಸ್, ರೈಟ್. ಸೊ ಇದರ ಈ ಲೈನ್ ಅರ್ಥ ಇಷ್ಟೇ, ಕಾಲ್ ದ ಗಿಲ್ಸ್. ಬ್ರೋಂಕ್ಯಾಲ್ ರೆಸ್ಪಿರೇಷನ್. ಟ್ರ್ಯಾಕಿಯಾ ಮೀನ್ಸ್ ಬ್ರೋಂಕ್ಯಾಲ್. ಅದು ಬ್ರೋಂಕೈ ಅಂದರೆ ಏನು, ಬ್ರೋಂಕ್ಯಾಲಿಸ್ ಅಂದರೆ ಏನು ನಾವು ಮುಂದೆ ನೋಡ್ತೀವಿ. ಜಸ್ಟ್ ವಾಚ್ ಆ್ಯಂಡ್ ಸಿ, ರೈಟ್. ಸೊ ಆರ್ ಯೂಸ್ಡ್ ಬೈ ದ ಮೋಸ್ಟ್ ಆಫ್ ದ ಅಕ್ವಾಟಿಕ್ ಆರ್ಥ್ರೋಪೋಡಾಸ್. ಅಕ್ವಾಟಿಕ್ಸ್ ಅಂದರೆ ನಾ ಹೇಳಿದೆಲ್ಲ ನೀರಿನಂಥ ಪ್ರಾಣಿಗಳು, ಮೀನುಗಳು ಹೇಗೆ ಹೇಗೆ ಬ್ರೀತ್ ಮಾಡುತ್ತೆ ಅನ್ನೋದು ಒಂದು ಕ್ವಶನ್. ನಾವು ಆ ಕ್ವಶನ್ ನೋಡಿದಾಗ ದ್ಯಾಟ್ಸ್ ಅ ಗಿಲ್ಸ್. ನೆಕ್ಸ್ಟ್
ನೆಕ್ಸ್ಟ್ ಲೈನ್ ನೋಡ್ರಿ. Gills respiration through the trachea used to most of the aquatic arthropods and molluscs wherever the vasculates bag like lungs. That's pulmonary respiration. Lungs. Aquatic arthropods and mollusca. ಸೊ ಅಕ್ವಾಟಿಕ್ ಆರ್ಥ್ರೋಪೋಡಸ್ ಮೋಸ್ಟ್ ಆಫ್ ದ ಗಿಲ್ಸ್ ಒಳಗೆ ಬ್ರ್ಯಾಂಕ್ಯುಲರ್ ರೆಸ್ಪಿರೇಷನ್ ಅದೇ ಮಾಡುತ್ತೆ. ಅದೇ ಸ್ವಲ್ಪ ಸಿಂಪಲ್ ಆಗಿ ತನ್ನ ಬಾಡಿ ಸರ್ಫೇಸ್ ಗಿಲ್ಸ್ ಒಳಗೆ ತನ್ನ ಲಂಗ್ಸ್ ಒಳಗೆ ಅಕ್ವಾಟಿಕ್ಸ್ ಮಾಡುತ್ತೆ. ಲಂಗ್ಸ್ ದಟ್ಸ್ ಡಿಫೆಂಡ್ ಆನ್ ದ ಹ್ಯಾಬಿಟಾಟ್ ಅನ್ನೋ ಏರಿಯಾ. ಸೊ ಲಂಗ್ಸ್ ಅಂದರೆ ಏನು, ದಟ್ಸ್ ಬ್ರೋಂಕ ಅಂದರೆ ಏನು ನಾವು ಮುಂದೆ ನೋಡ್ತೀವಿ, ರೈಟ್. ಸೊ ಯಾವ ಟೈಪಿಗೆ ಯಾವ ಈ ಚಾಪ್ಟರನ್ನು ಡೀಟೇಲ್ ಆಗಿ ಮತ್ತೆ ನೋಡ್ಕೋಬೇಕಂದ್ರೆ ಈ ರೆಸ್ಪಿರೇಟರಿ ಆರ್ಗನ್ಸ್ ಯಾವ ಲೆವೆಲ್ಸ್ ಮತ್ತು ಯಾವ ಲೆವೆಲ್ಸ್ ಯಾವ ಏನು ನೋಡಬೇಕಂದ್ರೆ ನೀವು ಸ್ಟ್ರಕ್ಚರ್ ಆಫ್ ಆರ್ಗನೈಸೇಷನ್ ಚಾಪ್ಟರ್ ಓದಬೇಕು. ಅದು ಸ್ವಲ್ಪ ಇದು ಅರ್ಥ ಆಗುತ್ತೆ. ಸೊ ಇದು ಸ್ವಲ್ಪ ಸೆಲ್ಫ್ ಇಂಟ್ರೊಡಕ್ಷನ್. ಇನ್ಸೆಕ್ಟ್ ಅಂದರೆ ನಾವು ಮ್ಯಾಮಲ್ಸ್ ಹೆಂಗೆ ಮಾಡ್ತೀವಿ ಅಂದರೆ ಲಂಗ್ಸ್ ಒಳಗೆ ಥ್ರೂ ಲಂಗ್ಸ್. ಸೊ ಇನ್ನು ನಾವು ಹ್ಯೂಮ್ಯಾನ್ ಅಂತ ಬಂದಾಗ ನಾವು ಹ್ಯೂಮ್ಯಾನ್ ಯಾವ ಲೆವೆಲಾಗಿ ಬರ್ತೀವಿ, ಸೊ ಕಮೆಂಟ್ ಮಾಡಿ, ರೈಟ್. ಸೊ ಇನ್ನು ಹ್ಯೂಮ್ಯಾನ್ ಅಂತ ನಾವು ಬಂದಾಗ ಹ್ಯೂಮ್ಯಾನ್ ರೆಸ್ಪಿರೇಟರಿ ಸಿಸ್ಟಮ್. ನಮ್ಮ ಹ್ಯೂಮ್ಯಾನ್ ರೆಸ್ಪಿರೇಟರಿ ಸಿಸ್ಟಮ್ ನೋಡಿದಾಗ ಫಸ್ಟ್ ನಾವು ಆರ್ಗನಿಸಮ್ ನೋಡಬೇಕು. ಯಾವ ಆರ್ಗನ್ ನಮ್ಮ ಕೆಲಸ ಬಿಡುತ್ತೆ, ಯಾವ ಆರ್ಗನ್ ನಮ್ಮ ಇಲ್ಲಿ ಬಾಡಿ ಒಳಗಿದೆ, ಹೇಗೆ ನಾವು ರೆಸ್ಪಿರೇಷನ್ ಮಾಡ್ತೀವಿ ಮುಂದೆ ನೋಡೋಣ. ಸೊ ಹ್ಯೂಮ್ಯಾನ್ ರೆಸ್ಪಿರೇಟರಿ ಸಿಸ್ಟಮ್, ನಮ್ಮ ಸಿಸ್ಟಮ್ ಹೇಗಿದೆ, ಹ್ಯೂಮ್ಯಾನ್ ರೆಸ್ಪಿರೇಟರಿ ಸಿಸ್ಟಮ್ ಒಂದು ಸಿಸ್ಟಮ್ ಹೇಗಿರುತ್ತೆ ನಮ್ಮ ಬಾಡಿ ಒಳಗೆ ಹ್ಯೂಮ್ಯಾನ್ ರೆಸ್ಪಿರೇಟರಿ ಸಿಸ್ಟಮ್ ಹೇಗಿರುತ್ತೆ ಅನ್ನೋದು ನೋಡೋಣ, ರೈಟ್. NCERT ಲೈನ್ ಬೈ ಲೈನ್, ರೈಟ್. ವಿ ಹ್ಯಾವ್ ಅ ಪೇರ್ ಆಫ್ ಎಕ್ಸ್ಟರ್ನಲ್ ನಾಸ್ಟಾಕ್. ಎಕ್ಸ್ಟರ್ನಲ್ ನಾಸ್ಟಾಕ್ ಅಂದರೆ ಮೂಗು, ಪೇರ್ ಆಫ್ ಎಕ್ಸ್ಟರ್ನಲ್ ನಾಸ್ಟಾಕ್. ಇದು ಮೂರು, ಆ ಮೂಗಿನ ಸ್ವಲ್ಪ ಎರಡು ಹೋಲ್ ಇರುತ್ತಲ್ಲ ಅದೇ ಎಕ್ಸ್ಟರ್ನಲ್ ನಾಸ್ಟಾಕ್. ಓಪನಿಂಗ್ ಔಟ್ ಆಫ್ ದ ಅಪ್ಪರ್ ಲಿಪ್ಸ್. ನಮ್ಮ ಲಿಪ್ಸ್ ಅಂದರೆ ತುಟಿ ಒಳ ಮೇಲೆ ಎರಡು ಹೋಲ್ ಇದೆಯಲ್ಲ ಅದೇ ಎಕ್ಸ್ಟರ್ನಲ್ ನಾಸ್ಟಾಕ್, ರೈಟ್. ಇಟ್ ಲೀಡ್ ಟು ದ ನಸಲ್ ಚಂಬರ್. ನಸಲ್ ಚಂಬರ್ ಅಂದರೆ ಮೂಗಿಂದ ಒಳಗೆ ಹೆಂಗೆ ಹೋಗಿರ್ತೋ ಥ್ರೋಡ್ ದ ನಸಲ್ ಪ್ಯಾಸೇಜ್. ನಸಲ್ ಚಂಬರ್ ಅಂದರೆ ಮೂಗಿಂದ ಬಾಯಿ ತನಕ ಎಷ್ಟು ಬಂದಿದ್ದೋ ಇಲ್ಲಿ ಮೂಗಿಂದ ಬಾಯಿ ಒಳಗೆ ಎಷ್ಟು ಬಂದಿದೆ ಅದೇ ನಸಲ್ ಚಂಬರ್, ರೈಟ್. ನಸಲ್ ಚಂಬರ್ ದಟ್ ಇಸ್ ನಥಿಂಗ್ ಬಟ್ ಥ್ರೋಟ್ ನಸಲ್ ಪ್ಯಾಸೇಜ್. ನಸಲ್ ಚಂಬರ್ ಅಂದರೆ ಎರಡು ಒಂದೇ. ದ ನಸಲ್ ಚಂಬರ್ ಓಪನ್ ಇನ್ ಟು ದ ಫ್ಯಾರಿಂಗ್ಸ್. ಫ್ಯಾರಿಂಗ್ಸ್ ಅಂದರೆ ನಮ್ಮ ನಾಲಿಗೆ ಇದೆಯಲ್ಲ, ನಾಲಿಗೆಗಿಂತ ಸ್ವಲ್ಪ ಹಿಂದೆನೇ ಇರೋದೇ ಏರಿಯಾ, ಕುತ್ತಿಗೆ ಹತ್ರ ಇರೋದೇ ಫ್ಯಾರಿಂಗ್ಸ್, ರೈಟ್. ಇಲ್ಲ ಕುತ್ತಿಗೆ ಹತ್ರ ಇರೋದೇ ಫ್ಯಾರಿಂಗ್ಸ್, ರೈಟ್. ನಾಲ್ಗಿಗಿಂತ ಸ್ವಲ್ಪ ಹಿಂದೆ ಫಸ್ಟ್ ಪಾರ್ಟ್ ಬರೋದೆ ಫ್ಯಾರಿಂಗ್ಸ್, ರೈಟ್. ಅ ಪೋರ್ಷನ್ ಆಫ್ ದ ವಿಚ್ ಈಸ್ ಕಾಮನ್ ಪ್ಯಾಸೇಜ್ ಫಾರ್ ಫುಡ್ ಆ್ಯಂಡ್ ಹೇರ್. ಸೊ ನಾವು ಇಲ್ಲಿಂದ ಸ್ವಲ್ಪ ನಮ್ಮ ನಾಲ್ಗೆ ಹಿಂದೆ ಇರೋದು ಆ ಪೋರ್ಷನ್ ಫ್ಯಾರಿಂಗ್ಸ್. ಅಂದರೆ ಇಲ್ಲಿ ನಾವು ಫುಡ್ಡನ್ನು ತೊಗೋತೀವಿ ಮತ್ತು ಆಕ್ಸಿಜನ್ ತೊಗೋತೀವಿ, ಹೇರ್ ತೊಗೋತೀವಿ, ಫುಡ್ ತೊಗೋತೀವಿ. ಇಲ್ಲೇ ಬಂದು ಇಂಟ್ರೆಸ್ಟ್ ಹೋಗುತ್ತೆ. ಇಲ್ಲೇ ಬಂದು ಎರಡು ಫುಡ್ ಮತ್ತು ಆಕ್ಸಿಜನ್ ಅಥವಾ ಹೇರ್ ಇಲ್ಲೇ ಬರುತ್ತೆ. ಸೊ ಇಟ್ ಈಸ್ ಅ ಕಾಮನ್ ಪ್ಯಾಸೇಜ್, ದಟ್ ಈಸ್ ಅ ಕಾಮನ್ ಏರಿಯಾ ಆಫ್ ದ ಫುಡ್ ಆ್ಯಂಡ್ ಹೇರ್, ಫ್ಯಾರಿಂಗ್ಸ್. ಅ ಪೋರ್ಷನ್ ವಿಚ್ ಈಸ್ ಕಾಮನ್ ಪ್ಯಾಸೇಜ್ ಫಾರ್ ಫುಡ್ ಆ್ಯಂಡ್ ಹೇರ್. ಆ ಪ್ಯಾರಿಂಗ್ಸ್ ಓಪನ್ ಥ್ರೋಡ್ ದ ಲ್ಯಾರಿಂಗ್ಸ್ ರೀಜನ್ ಇನ್ ಟು ದ ಟ್ರ್ಯಾಕಿಯಾ. ಲ್ಯಾರಿಂಗ್ಸ್ ಅಂದರೆ ಪ್ಯಾರಿಂಗ್ಸ್ ಈಸ್ ಅ ಕಾಮನ್. ಕ್ವಶನ್ ಬರುತ್ತೆ ನೋಡ್ರಿ. ಪ್ಯಾರಿಂಗ್ಸ್ ಇಸ್ ಅ ಕಾಮನ್ ಇನ್ ದ ಬೋತ್ ಫುಡ್ ಆ್ಯಂಡ್ ಹೇರ್, ಕಾಮನ್ ಏರಿಯಾ. ನೆಕ್ಸ್ಟ್ ಲ್ಯಾರಿಂಗ್ಸ್. ಪ್ಯಾರಿಂಗ್ಸ್ ಅಂತ ತೆಳಗೆ ಮುಂಚೆ ಸ್ವಲ್ಪ ತೆಳಗೆ ಹೋದರೆ ಲ್ಯಾರಿಂಗ್ಸ್ ಬರುತ್ತೆ. ಸೊ ಇಲ್ಲಿ ಡಯಾಗ್ರಾಮ್ದಾಗ ಕೊಟ್ಟಾರೆ ನೋಡ್ರಿ. ಪ್ಯಾರಿಂಗ್ಸ್, ಎಪಿಗ್ಲೋಟಿಸ್ ಮತ್ತು ಲ್ಯಾರಿಂಗ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಲ್ಯಾರಿಂಗ್ಸ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಸೊ ಲ್ಯಾರಿಂಗ್ಸ್ ಅಂತ ಸ್ವಲ್ಪ ಕೆಳಗೆ ಬಂದರೆ ಟ್ರ್ಯಾಕಿಯಾ. ಇಸ್ ಇಟ್ ಕಾಮನ್ ಆಫ್ ಟ್ರ್ಯಾಕಿಯಾ. ನಾವು ಟ್ರ್ಯಾಕಿಯಾ ಅಂತ ಬಂದಾಗ ಇದು ವಿಂಡ್ ಪೈಪ್ ಅಂತ ನಾವು ಹೇಳ್ಬೋದು. ಅಂದರೆ ನಮ್ಮ ಆಕ್ಸಿಜನ್ ಸಪ್ಲೈ ಮಾಡೋದು ಪೈಪ್, ಇದು ಟ್ರ್ಯಾಕಿಯಾ, ರೈಟ್. ಲ್ಯಾರಿಂಗ್ಸ್ is a cartilaginous box which help the sound production and hence called the sound box. So the very important question to here friends, larynx also is called sound box. ಅಂದರೆ ನಮ್ಮ ಸೌಂಡ್ ನಾ ಈಗ ಮಾತಾಡಕತ್ತೀನಿ ಅಂದರೆ ನಮ್ಮ ಸೌಂಡ್ ಪ್ರೊಡ್ಯೂಸ್ ಮಾಡಾಗುತ್ತೆ, ಅದೇ ಲ್ಯಾರಿಂಗ್ಸ್. ಸೌಂಡ್ ಪ್ರೊಡ್ಯೂಸ್ ಮಾಡಿದಾಗ ನಾ ಈಗ ಹೇಳಬಲ್ಲೆ ಮತ್ತು ಮಾತಾಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬಲ್ಲೆ, ರೈಟ್. ದಟ್ ಈಸ್ ದ ಸೌಂಡ್ ಬಾಕ್ಸ್ ಆಫ್ ದ ಸೌಂಡ್ ಬಾಕ್ಸ್. ವಾಟ್ ಈಸ್ ದ ಸೌಂಡ್ ಬಾಕ್ಸ್? ದಟ್ ಈಸ್ ಲ್ಯಾರಿಂಗ್ಸ್ ಪ್ರೊಡ್ಯೂಸ್ ದ ಸೌಂಡ್ ಬಾಕ್ಸ್. ಸೊ ವಿಚ್ ಈಸ್ ಸೌಂಡ್ ಬಾಕ್ಸ್ ಅಂತ ನಿಮ್ಮ ಆಪ್ಷನ್ ಕೊಟ್ಟು ಕ್ವಶನ್ ಒಳಗೆ ನೀಟ್ ಓರಿಯೆಂಟೇಷನ್ ಮಾಡ್ಬೋದು, ನೀಟ್ ಕ್ವಶನು ಬರ್ಬೋದು. ಸೊ ಡ್ಯೂರಿಂಗ್ ದ ಸಾಲ್ವೋನಿಕ್ ಗ್ಲೋಟಿಕ್ಸ್ ಕ್ಯಾನ್ ಬಿ ಕವರ್ಡ್ ಬೈ ಥಿನ್ ಎಲಾಸ್ಟಿಕ್ cartilage. Now flap called the epiglottis to prevent the entry of the food into the larynx. ನಾನು ಹೇಳಿದೆ ಫ್ಯಾರಿಂಗ್ಸ್ ಇಸ್ ದ ಕಾಮನ್ ಪ್ಯಾಸೇಜ್ ಫಾರ್ ಫುಡ್ ಆ್ಯಂಡ್ ಹೇರ್, ರೈಟ್. ಫ್ಯಾರಿಂಗ್ಸ್ ಇಸ್ ದ ಕಾಮನ್ ಪ್ಯಾಸೇಜ್ ಆಫ್ ಫುಡ್ ಆ್ಯಂಡ್ ಹೇರ್. ಸೊ ನಾವು ಊಟ ಮಾಡುವಾಗ ನಮ್ಮ ಗಂಟಲೊಳಗೆ ನಮ್ಮ ಟ್ರ್ಯಾಕಿಯ ಒಳಗೆ ಫುಡ್ ಪಾರ್ಟಿಕಲ್ ಹೋದರೆ ಅದು ನಮಗೆ ತೊಂದರೆ ಮಾಡುತ್ತೆ. ನಾವು ಯಾವುದು ಕೆಮ್ತೀವಿ ಊಟ ಮಾಡುವಾಗ ಅಥವಾ ನೀರು ಕುಡಿಯಾಗ ಕೆಮ್ಮು ಬರುತ್ತೆ ಅಲ್ಲ, ಅದು ಆ ವಾಟರ್ ಮಾಲಿಕ್ಯೂಲು ಅಥವಾ ವಾಟರ್ ಪಾರ್ಟಿಕಲ್ಲ ನಮ್ಮ ಟ್ರ್ಯಾಕಿಯ ಒಳಗೆ ಹೋಗಿರುತ್ತೆ. ನಮ್ಮ ಗಂಟಲೊಳಗೆ ಹೋಗಿದಾಗ ನಾವು ಕೆಮ್ಮಿ ನಮ್ಗೆ ಹೊರಗೆ ಬರ್ತೀವಿ ಮತ್ತು ಊಟ ಮಾಡುವಾಗ ಕೆಮ್ಮು ಬರುತ್ತೆ. ಅವಾಗ ಕೂಡ ಕೆಮ್ಮು ಬಂದರೆ ನಮ್ಮ ಫುಡ್ ಪಾರ್ಟಿಕಲ್ ನಮ್ಮ ಟ್ರ್ಯಾಕಿಯ ಒಳಗೆ ನಮ್ಮ ವಿಂಡ್ ಪೈಪ್ ಒಳಗೆ ಹೋಗಿದೆ ಅಂತ ಅರ್ಥ. ಸೊ ಅದನ್ನು ಹೇಗೆ ಮಾಡೋದು? ಓಪನಾಗಿ ಬಿಡೋದಾ? ಅಲ್ವಾ.
ಅಲ್ಲಿ ಓಪನ್ ಆಗಿ ಬಿಡೋಂಗಿಲ್ಲ. ಎಪಿಗ್ಲಾಟಿಸ್ ಅಂತ ಒಂದು ಬರುತ್ತೆ, ದಟ್ ಇಸ್ ಎಪಿಗ್ಲಾಟಿಸ್. ಎಪಿಗ್ಲಾಟಿಸ್ ಅದು ಕವರ್ ಮಾಡುತ್ತೆ. ನಾವು ಯಾವಾಗ ಊಟ ಮಾಡುವಾಗ ನಮ್ಮ ಸೆನ್ಸ್ ಆಗುತ್ತೆ, ಆ ಸೆನ್ಸ್ ಆಗಿ ಎಪಿಗ್ಲಾಟಿಸ್ ವಿಂಡ್ ಪೈಪ್ ಮೇಲೆ, ನಮ್ಮ ಟ್ರ್ಯಾಕಿಯ ಮೇಲೆ, ನಮ್ಮ ಹೇರ್ ಪೈಪ್ ಮೇಲೆ ಅದು ಕವರ್ ಮಾಡುತ್ತೆ. ಆ ಕವರ್ ಮಾಡಿ ಎಪಿಗ್ಲಾಟಿಸದ ಕವರ್ ಮಾಡಿ ಫುಡ್ ಪಾರ್ಟಿಕಲ್ ಈಸೋಫೆಗಸ್ ನಮ್ಗೆ ಆಕ್ಸಿಜನ್ ತೊಗೊಳಾಗ. ಸೊ ಅಂತಾರಲ್ಲ, ಮಾತಾಡ್ಕೊಂಡು ಊಟ ಮಾಡಬಾರ್ದು. ನಮ್ಗೆ ಮಾತಾಡಬೇಕಂದ್ರೆ ಇಲ್ಲಿ ಹೇರ್ ಬೇಕು, ನಮ್ಮ ಆಕ್ಸಿಜನ್ ನಮ್ಗೆ ಬೇಕು. ಅಂದಾಗ ಊಟ ಮಾಡುವಾಗ ಮಾತಾಡಿದ್ರೆ ನಮ್ಮ ಫುಡ್ ಪಾರ್ಟಿಕಲ್ ವಿಂಡ್ ಪೈಪ್ ಒಳಗೆ ಹೋಗೋ ಸಾಧ್ಯತೆ ಇರ್ತದೆ, ರೈಟ್. ಸೊ ಆ ಕಾರಣಾಗಿ ನಾವು ಮಾತಾಡಬಾರ್ದು ಊಟ ಮಾಡುವಾಗ. ಸೊ ದಟ್ ಈಸ್ ದ ಎಪಿಗ್ಲಾಟಿಸ್. ವಾಟ್ ಈಸ್ ದ ಎಪಿಗ್ಲಾಟಿಸ್ ರೋಲ್ ಅಂತ ಕ್ವಶನ್ ಬರ್ಬೋದು. ಸೊ ಎಪಿಗ್ಲಾಟಿಸ್ ಡ್ಯೂರಿಂಗ್ ದ ಸಾಲ್ವೋನಿಕ್ ಗ್ಲಾಟಿಸ್, ಡ್ಯೂರಿಂಗ್ ದ ಸಾಲ್ವೋನಿಕ್. ನಾವು ಊಟ ಮಾಡುವಾಗ ನಾವು ನುಂಗುವಾಗ, ಏನಾದರೂ ನುಂಗುವಾಗ ಗ್ಲಾಟಿಸ್ ಕ್ಯಾನ್ ಬಿ ಕವರ್ಡ್ ಬೈ ದ ಥಿನ್ ಎಲಾಸ್ಟಿಕ್ ಕಾರ್ಟಿಲೇಜ್. ಥಿನ್ ಎಲಾಸ್ಟಿಕ್ ಕಾರ್ಟಿಲೇಜ್ ಅಂದರೆ ಅದೇ ಎಪಿಗ್ಲಾಟಿಸ್. ಹೇಗಿರುತ್ತೆ? ಥಿನ್ ಇರುತ್ತೆ, ಇಲಾಸ್ಟಿಕ್ ಇರುತ್ತೆ. ಇಲಾಸ್ಟಿಕ್ ಅಂದರೆ ಮೇಲೆ ತೆಳಗೆ ವರ್ಕ್ ಮಾಡಿರುತ್ತೆ. ಅದು ಇಲಾಸ್ಟಿಕ್ ಅಂತಾರೆ. ಥಿನ್ ಇಲಾಸ್ಟಿಕ್ ಕಾರ್ಟಿಲೇಜ್ ಫ್ಲ್ಯಾಪ್ ಕಾಲ್ಡ್ ದ ಎಪಿಗ್ಲಾಟಿಸ್ ಟು ದ ಪ್ರಿವೆಂಟ್. ಇದು ಎಪಿಗ್ಲಾಟಿಸ್ ಏನು ಮಾಡುತ್ತೆ? ಟು ಪ್ರಿವೆಂಟ್ ದ ಎಂಟ್ರಿ ಆಫ್ ದ ಫುಡ್ ಇನ್ ಟು ದ ಲ್ಯಾರಿಂಗ್ಸ್. ನೆಕ್ಸ್ಟ್ ಟ್ರ್ಯಾಕಿಯಾ ಒಳಗೆ ನಾವು ಬಂದರೆ, ಟ್ರ್ಯಾಕಿಯಾ ಇಸ್ ದ ಸ್ಟ್ರೇಟ್ ಟ್ಯೂಬ್ ಎಕ್ಸ್ಟೆಂಡೆಡ್ ಅಪ್ ಟು ದ ಮಿಡ್ ಥೊರಾಸಿಕ್ ಕ್ಯಾವಿಟಿ. ಸೊ ಮಿಡ್ ಥೊರಾಸಿಕ್ ಕ್ಯಾವಿಟಿ ಅಂದರೆ ಟ್ರ್ಯಾಕಿಯಾ ಇದೆ ಎಕ್ಸ್ಟೆಂಡೆಡ್ ಟ್ಯೂಬ್ ಥರ ಇರುತ್ತೆ. ಈ ಡಯಾಗ್ರಾಮ್ ಕೊಟ್ಟ ನೋಡಿರಿ. ಈ ಟ್ರ್ಯಾಕಿಯಾ ಇದು ಫುಲ್ ಟ್ರ್ಯಾಕಿಯಾನೇ ಇದೆ, ಇಲ್ಲಿಂದ ಇಲ್ಲಿ ತನಕ ಇದು ಟ್ರ್ಯಾಕಿಯಾನೇ. ಇದು ಫುಡ್ ಮಿಡ್ ತನಕ ಎಕ್ಸ್ಟೆಂಡ್ ಆಗಿರುತ್ತೆ, ರೈಟ್. ಟ್ರ್ಯಾಕಿಯಾ ಮಿಡ್ ತನಕ ಎಕ್ಸ್ಟೆಂಡ್ ಆಗಿರುತ್ತೆ, ಅದೇ ಟ್ರ್ಯಾಕಿಯಾ ಮಿಡ್ ಎಕ್ಸ್ಟೆಂಡೆಡ್ ಅಂತ ಕೊಟ್ಟಾರೆ, ರೈಟ್. ಸೊ ಫ್ಲ್ಯಾಪ್ ಟ್ರ್ಯಾಕಿಯಾ ಈಸ್ ದ ಸ್ಟ್ರೇಟ್ ಟ್ಯೂಬ್ extended up to the mid cavity with divided into level of the fifth thoracic vertebrates, right. ಇಲ್ಲಿ ನೋಡ್ರಿ, ಫಿಫ್ತ್ thoracic vertebrates ಅಂತ ಇಲ್ಲಿ ಕೊಟ್ಟಾರ, ರೈಟ್. ಫಿಫ್ತ್ thoracic vertebrates ನೆಕ್ಸ್ಟ್ ಇದು ಟ್ರ್ಯಾಕಿಯಾ ಅನ್ನೋದು ನಮ್ಮ ವಿಂಡ್ ಪೈಪ್. ಅದು ನಮ್ಮ ಮಿಡ್ ತನಕ ಹೋಗುತ್ತೆ, ಇಲ್ಲಿ ಚೆಸ್ಟ್ ತನಕ ಮಿಡ್ ತನಕ ಬಂದಿದೆ. ಅದು ಸ್ವಲ್ಪ ಡಿವೈಡ್ ಆಗುತ್ತೆ ಫಿಫ್ತ್ thoracic. ಇಲ್ಲಿ ಕ್ವಶನ್ ಬರುತ್ತೆ, ಫಿಫ್ತ್ thoracic vertebrates ರೈಟ್ ಆ್ಯಂಡ್ ಲೆಫ್ಟ್ ಪಲ್ಮನರಿ ಬ್ರೋಂಕೈ ಅಂತ ಡಿವೈಡ್ ಆಗುತ್ತೆ, ರೈಟ್ ಆ್ಯಂಡ್ ಲೆಫ್ಟ್. ಈಚ್ ಬ್ರೋಂಕೈ ಅಂಡರ್ಗೋಸ್ ರಿಪೀಟೆಡ್ ಡಿವಿಷನ್ ಟು ಫಾರ್ಮ್ ದ ಸೆಕೆಂಡರಿ ಆ್ಯಂಡ್ ಟರ್ಷರಿ ಬ್ರೋಂಕೈ ಆ್ಯಂಡ್ ಬ್ರೋಂಕಾಯ್ಲ್ಸ್ ಎಂಡಿಂಗ್ ಅಪ್ ವಿತ್ ದ ವೆರಿ ಥಿನ್ ಟರ್ಮಿನಲ್ ಬ್ರೋಂಕೈಲ್ಸ್, ರೈಟ್. ಸೊ ಇಲ್ಲಿ ಬ್ರೋಂಕೈಲ್ಸ್ ಒಳಗೆ ಏನಂದರೆ, ಇಮ್ಯಾಜಿನ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಒಂದು ಗಿಡ ಇದೆ. ಆ ಗಿಡಕ್ಕೆ 5 ಸ್ಟೆಪ್ ಇದೆ, 1 2 3 4 5. ಆ 5 ಸ್ಟೆಪ್ಪಿಂದ 5 ಮೀಟರ್ ಒಂದು ಗಿಡ 5 ಮೀಟರ್ ಬೆಳೆದಿದೆ ಅನಿಸುತ್ತೆ. 5 ಮೀಟರ್ ಬೆಳೆದಂಥ ಗಿಡ ಆ 5 ಮೀಟರ್ ಹೋಗಿ ತನ್ನ 2 ಕೊಂಬೆ ಆಗುತ್ತೆ, ರೈಟ್. ಸೊ ಕಾಣಿಸಿರ್ಬೋದು ನಿಮ್ಮ ಕೈ, 2 ಕೊಂಬೆ ಆಗುತ್ತೆ. ಆ ಕೊಂಬೆಗಳನ್ನ ನಾವು ಅಂತೀವಿ ಬ್ರೋಂಕೈ. ಆ ಬ್ರೋಂಕೈನ ಮತ್ತು ಪ್ರೈಮರಿ ಸೆಕೆಂಡರಿ ಮತ್ತು ಆ ಕೊಂಬೆಗೆ ಪ್ರೈಮರಿ ಸೆಕೆಂಡರಿ ಬ್ರೋಂಕೈ ಆಗುತ್ತೆ. ಆ ಪ್ರೈಮರಿ ಸೆಕೆಂಡರಿ ಟರ್ಷರಿ ಬ್ರೋಂಕೈ ಆದಾಗ ಸಣ್ಣದೊಂದು 3 ಅಂದರೆ ಬ್ರೋಂಕೈಸ್, ಪ್ರೈಮರಿ ಬ್ರೋಂಕೈ, ಸೆಕೆಂಡರಿ ಬ್ರೋಂಕೈ, ಟರ್ಷರಿ ಬ್ರೋಂಕೈ. ಅಂದರೆ ಒಂದು ಗಿಡದಿಂದ ಮತ್ತೊಂದು ಆಗುತ್ತೆ, ಇನ್ನೊಂದು ಮತ್ತೊಂದು ಆಗುತ್ತೆ, 3 ಆಗುತ್ತೆ ಟರ್ಷರಿ ಒಳಗೆ. ಆ ಟರ್ಷರಿ ಒಂದು ಥಿನ್ ಅಂತ ಬರುತ್ತೆ. ಜಸ್ಟ್ ಅದು ಎಲೆ, ನಾವು ಎಲೆ ಅಂದಾಗ ಹ್ಯಾಂಗ್ ಟರ್ಮಿನಲ್ ಆಗುತ್ತೆ, ಒಂದು ಥಿನ್ ಬ್ರೋಂಕೈಲ್ಸ್, ರೈಟ್. ಅದು ಥಿನ್ ಆಗಿರುತ್ತೆ ಬ್ರೋಂಕೈಲ್ಸ್. ಅಲ್ಲಿ ಬ್ರೋಂಕೈಲ್ಸ್ ಒಳಗೆ ಸ್ವಲ್ಪ ಅದು ಕವರ್ ಆಗುತ್ತೆ, ರೈಟ್. ದ ಟ್ರ್ಯಾಕಿಯಾ, ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಬ್ರೋಂಕೈ and initial bronchioles are supported by the incomplete cartilaginous rings. ಹೆಂಗಂದರೆ ನಮ್ಮ ಟ್ರ್ಯಾಕಿಯಾ ಇರುತ್ತೆ ಫ್ರೆಂಡ್ಸ್, ರೈಟ್ಸ್. ಈ ಟ್ರ್ಯಾಕಿಯಾಗ ನಾವು ರಿಂಗ್ಸ್ ನೋಡ್ತೀವಿ, ಫುಲ್ ರಿಂಗ್ಸ್, ಬ್ರೋಂಕೈಲ್ಸ್ ರಿಂಗ್ಸ್. ಇಲ್ಲಿ ರಿಂಗ್ಸ್ ಇರುತ್ತೆ. ನಾನು ಹೇಳಿದೆ ಅಲ್ಲ, 5 ಸ್ಟೆಪ್, 1 ಮೀಟರ್ ಒಂದು ಸ್ಟೆಪ್, 2 ಮೀಟರ್ ಒಂದು ಸ್ಟೆಪ್, 3 ಮೀಟರ್ ಒಂದು ಸ್ಟೆಪ್. ಆ ಸ್ಟೆಪ್ ನಾವು ಹೇಗೆ ಗುರುತಿಸ್ತೀವಿ? ರಿಂಗ್ ಮಾಡಿ ಗುರುತಿಸ್ತೀವಲ್ಲ, ರೈಟ್. ರಿಂಗ್ ಮಾಡ್ಬೋದು, ಚೌಕ ಮಾಡ್ಬೋದು. ಅದನ್ನು ನಾವು ಇಲ್ಲಿ ಗಿಡ ರೌಂಡ್ ಆಗಿರುತ್ತೆ, ಸೊ ಇಲ್ಲಿ ರಿಂಗ್ ಮಾಡಿ ನಾವು ಸ್ಟೆಪ್ ಗುರುತಿಸ್ಬೋದು. ಇಲ್ಲಿ ನಾವು ಪ್ರೈಮರಿ ಬ್ರೋಂಕೈ, ಸೆಕೆಂಡರಿ ಬ್ರೋಂಕೈ ನೋಡಿದಾಗ ಒಂದು ಟರ್ಷರಿ ಬ್ರೋಂಕೈ ಇಲ್ಲಿ ಕೊಟ್ಟಿದೆ ನೋಡ್ರಿ. ದ ಟ್ರ್ಯಾಕಿಯಾ, ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಬ್ರೋಂಕೈ. ನಾವು ಆ ಗಿಡಗಳು ಬಂದಾಗ ರಿಂಗ್ ಸ್ವಲ್ಪ ಕಟ್ಟುಕಟ್ಟಾಗಿರುತ್ತೆ, ಒಂದು ಸೈಡ್ ಇರಲ್ಲ, ಒಂದು ಸೈಡ್ ಇರುತ್ತೆ, ರೈಟ್. ಒಂದು ಸೈಡ್ ರಿಂಗ್ ಇರುತ್ತೆ, ಒಂದು ಸೈಡ್ ರಿಂಗ್ ಇರಲ್ಲ. ನೀವು ಇಂಟರ್ನೆಟಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಎಲ್ಲಿ ರಿಂಗ್ ಇರುತ್ತೆ, ಎಲ್ಲಿ ರಿಂಗ್ ಇರಲ್ಲ ಅಂತ, ರೈಟ್. ದ ಟ್ರ್ಯಾಕಿಯಾ, ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಟರ್ಷರಿ ಬ್ರೋಂಕೈ, ದ ಇನಿಷಿಯಲ್ ಬ್ರೋಂಕೈ ಆರ್ ಸಪೋರ್ಟೆಡ್ ಬೈ ದ ಇನ್ಕಂಪ್ಲೀಟ್ ಕಾರ್ಟಿಲೇಜ್. ಅದೇ ಕಾರ್ಟಿಲೇಜ್ ಸ್ಟೆಪ್ ರಿಂಗ್ಸ್, ಇನ್ಕಂಪ್ಲೀಟ್ ರಿಂಗ್ಸ್ ಇರುತ್ತೆ, ರೈಟ್. ಸೊ ಈಚ್ ಟರ್ಮಿನಲ್ ಬ್ರೋಂಕೈಲ್ಸ್ ಗಿವ್ಸ್ ರೈಟ್ ಟು ದ ನಂಬರ್ ವೆರಿ ಥಿನ್. ಇಲ್ಲಿ ಥಿನ್ ಅಂತ ಸ್ವಲ್ಪ ನೆನಪಿಡ್ರಿ. ಇರ್ರೆಗ್ಯುಲರ್ ವಾಲೆಡ್ ಆ್ಯಂಡ್ ವಾಸ್ಕ್ಯುಲರ್ ಲೈಕ್ ಬ್ಯಾಗ್ ಸ್ಟ್ರಕ್ಚರ್ ಕಾಲ್ಡ್ ಅಲ್ವಲೈ.
ರೈಟ್. ಸೊ ನಾವು ಗಿಡಗಳು ಮಾಡಿದಾಗ ಸ್ಟಾಪ್ ಮಾಡಿದಾಗ ಕೊಂಬೆ ಆಗುತ್ತೆ, ಡಿವಿಷನ್ ಆಗುತ್ತೆ, 1 ಡಿವಿಷನ್, ಸೆಕೆಂಡ್ ಇಯರ್ ಡಿವಿಷನ್, ಪ್ರೈಮರಿ ಡಿವಿಷನ್ ಆಗಿದಾಗ ಒಂದು ನಮ್ಮ ಗಿಡಗಳ ಮುಂದೆ ಒಂದು ಪರ್ಟಿಕ್ಯುಲರ್ ಹಣ್ಣು ಬರುತ್ತೆ, ರೈಟ್. ಆ ಹಣ್ಣು ಬಂದರೆ ಅದೇ ನಮ್ಮ ಉದ್ದೇಶ ಏನು, ಹಣ್ಣು ತೊಗೊಳಕ್ಕೆ. ಗಿಡನ ಬೆಳೆಯೋದೇ ನಮ್ಮ ಹಣ್ಣು ಬರಬೇಕು, ನಮಗೆ ನೆರಳು ಕೊಡಬೇಕು ಅಂತ ನಾವು ಗಿಡ ಬೆಳೆಸ್ತೀವಿ. ಸೊ ಇದೇ ನಾವು ಹ್ಯೂಮನ್ ರೆಸ್ಪಿರೇಟರಿ ಒಳಗೆ ಬಂದಾಗ ಪ್ರೈಮರಿ ಬ್ರೋಂಕೈ, ಸೆಕೆಂಡರಿ ಬ್ರೋಂಕೈ, ಥಿನ್ ಇಲಾಸ್ಟಿಕ್ ಕಂಪ್ಲೀಟಾಗ ಟರ್ಷಿಯರಿ ಬ್ರೋಂಕೈ ಅಂತ ಬಂದಾಗ ಒಂದು ಇರ್ರೆಗ್ಯುಲರ್ ಶೇಪ್ ಬ್ಯಾಗ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಒಂದು ಬ್ಯಾಗ್ ಹೇಗಿರುತ್ತೋ ಹಾಗಿರುತ್ತೆ, ಇರ್ರೆಗ್ಯುಲರ್ ಸ್ಟ್ರಕ್ಚರ್ ಇರುತ್ತೆ. ದಟ್ಸ್ ಕಾಲ್ಡ್ ಅಲ್ವೋಲೈ, ರೈಟ್. ದ ಬ್ರಾಂಚಿಂಗ್ ನೆಟ್ವರ್ಕ್ ಆಫ್ ಬ್ರೋಂಕೈಲ್ಸ್ ಆ್ಯಂಡ್ ಅಲ್ವೋಲೈ ಕಂಪ್ರೈಸ್ ದ ಲಂಗ್ಸ್, ರೈಟ್. ಸೊ ಇವೆಲ್ಲ ಲಂಗ್ಸ್ ಒಳಗೆ ಇರುತ್ತೆ. ನಾ ಏನು ಹೇಳಿದೆ, ಬ್ರೋಂಕೈಲ್ಸ್ ಮಸ್ಟ್ ಅಲ್ವೋಲೈ ಇವೆಲ್ಲ ನಮ್ಮ ಲಂಗ್ಸ್ ಒಳಗೆ ಇರುತ್ತೆ, ರೈಟ್. ದಟ್ ಇಸ್ ದ ಕಂಪ್ರೈಸ್ ಆಫ್ ದ ಲಂಗ್ಸ್ in the lungs, right. So we have the 2 lungs which are covered by the double layer flora. ಸೊ ಲಂಗ್ಸ್ ಬಗ್ಗೆ ಗೊತ್ತಾಯಿತು, ನಮ್ಮ ರೆಸ್ಪಿರೇಟರಿ ಆರ್ಗನ್ಸ್ ಹೆಂಗಂತ ಗೊತ್ತಾಯಿತು, ಒಂದು ಟ್ರ್ಯಾಕ್ಯ ಬಗ್ಗೆ ಗೊತ್ತಾಯಿತು, ಅಲ್ವೋಲೈ ಮುಟ್ಟಿದ್ದೀವಿ. ನಾವು ಇಲ್ಲಿ ಲಂಗ್ಸನ್ನು ನೋಡಿದಾಗ ಇಲ್ಲಿ ಲಂಗ್ಸ್ ಕಾಣುತ್ತೆ ನೋಡಿ. ಲಂಗ್ಸ್ ಅಂದರೆ ನಮಗೆ ಎದೆ ಭಾಗ ಲಂಗ್ಸ್ ಕಾಣುತ್ತೆ. ಈ ಲಂಗ್ಸ್ ವಿಶೇಷತೆ ಏನು, ಈ ಲಂಗ್ಸ್ ಏನು ಮತ್ತು ಇದ್ರ ಬಗ್ಗೆ ನಾವು ತಿಳ್ಕೊಬೇಕಲ್ಲ, ರೈಟ್. ನಾವು ಟ್ರ್ಯಾಕ್ಯ ಬಗ್ಗೆ ತಿಳ್ಕೊಂಡ್ರಿ, ವಿಂಡ್ ಪೈಪ್ ಬಗ್ಗೆ ತಿಳ್ಕೊಂಡ್ರಿ, ರೈಟ್. ಸೊ ಈ ಲಂಗ್ಸ್ ಬಗ್ಗೆ ನಾವು ತಿಳ್ಕೊಬೇಕಲ್ಲ. ಆ ಲಂಗ್ಸ್ ಬಗ್ಗೆ ಹೇಳೋದೇ ನೆಕ್ಸ್ಟ್ ಲೈನ್. We have the 2 lungs which are covered by the double layered flora with pleural fluid between them. ಫ್ಲೂರಾ ಲಂಗ್ಸ್ ಒಳಗೆ ಇಲ್ಲಿ ನೋಡ್ರಿ, ಇಲ್ಲಿ ಲಂಗ್ಸ್ ಇದೆ. ಈ ಲಂಗ್ಸ್ ಕಾಣ್ತಿದೆಯಲ್ಲ, ಸ್ವಲ್ಪ ವೈಟ್ ಚುಕ್ಕಿ ಬಂದರೆ ಇಲ್ಲಿ ನೋಡ್ರಿ, ಈ ಲಂಗ್ಸ್ ಒಳಗೆ ನಿಮ್ಮ ಮುಂದೆ ಕೊಟ್ಟಿದ್ದಾರೆ. ಇನ್ನು ಡಿವಿಷನ್ ತೋರಿಸ್ತೀನಿ ತಡ್ರಿ. ಹಾಂ, ಇಲ್ಲಿ ಈ ಲಂಗ್ಸ್ ಪಾರ್ಟನ್ನು ಇಲ್ಲಿ 2 ಲೇಯರ್ ಇರುತ್ತೆ. ಒಂದು ಔಟರ್ ಲೇಯರ್, ಇನ್ನು ಔಟರ್ ಲೇಯರ್, ಇನ್ನರ್ ಲೇಯರ್. ಈ ಇನ್ನರ್ ಲೇಯರ್ ಮತ್ತು ಔಟರ್ ಲೇಯರ್ ಒಳಗೆ ಏನಿರುತ್ತೆ, ಫ್ಲೂಡ್ ಇರುತ್ತೆ. ಅದೇ ಫ್ಲೂರಲ್ ಫ್ಲೂಡ್. ಸೊ ಈ ಲೇಯರ್ನ ನಾವು ಏನಂತೀವಿ, ಫ್ಲೂರಲ್ ಮೆಮ್ಬ್ರೇನ್ ಅಂತ ಕರಿತೀವಿ, ರೈಟ್. ಫ್ಲೂರಲ್ ಮೆಮ್ಬ್ರೇನ್. ಈ ಲೇಯರ್ಸ್, ಔಟರ್ ಲೇಯರ್ಸ್, ಇನ್ನರ್ ಲೇಯರ್ಸ್. ಲಂಗ್ಸ್ ಒಳಗೆ 2 ಟೈಪ್ ಇರುತ್ತೆ. 2 ಟೈಪ್ ಅಲ್ಲ, ಲಂಗ್ಸ್ ಒಂದೇ ಇರುತ್ತೆ. ಅದೇ ಲೇಯರ್ 2 ಇರುತ್ತೆ. ಔಟರ್ ಒಂದು ಲೇಯರ್ ಇರುತ್ತೆ, ಇನ್ನರ್ ಲೇಯರ್ ಇರುತ್ತೆ. ಅದೇ ಲೇಯರ್ನ ಏನು ಕರಿತೀವಿ, ಫ್ಲೂರಲ್ ಮೆಮ್ಬ್ರೇನ್ ಅಂತ ಕರಿತೀವಿ. ಆ ಫ್ಲೂರಲ್ ಮೆಮ್ಬ್ರೇನ್ ಏನಿರುತ್ತೆ, ಫ್ಲೂರಲ್ ಫ್ಲೂಡ್ ಇರುತ್ತೆ ಒಳಗೆ, ರೈಟ್. ಒಂದು ಫ್ಲೂಡ್ ಇರುತ್ತೆ, ಅದು ಮೆಮ್ಬ್ರೇನ್ ಇನ್ ಬಿಟ್ವೀನ್ ದ ಮೆಮ್ಬ್ರೇನ್ ದಟ್ ಈಸ್ ಪ್ರೆಸೆಂಟ್ ಇನ್ ಫ್ಲೂಡ್ ಇನ್ಸೈಡ್, ರೈಟ್. ಸೊ ನೆಕ್ಸ್ಟ್, ದ ಔಟರ್ ಫ್ಲೂರಲ್ ಮೆಮ್ಬ್ರೇನ್ ಈಸ್ ದ ಕ್ಲೋಸ್ ಕಾಂಟ್ಯಾಕ್ಟ್ ವಿತ್ ದ ಥೊರಾಸಿಕ್, ರೈಟ್. ಸೊ ಔಟರ್ ಮೆಮ್ಬ್ರೇನ್ ಹೇಗೆ ಥೊರಾಸಿಕ್ ಒಳಗೆ ಕ್ಲೋಸ್ ಕಾಂಟ್ಯಾಕ್ಟ್ ಇರುತ್ತೆ. ನೆಕ್ಸ್ಟ್, ಲಿಗ್ನಿಂಗ್ ವೆರಿವರ್ ದ ಇನ್ನರ್ ಮೆಮ್ಬ್ರೇನ್ ಈಸ್ ದ ಕ್ಲೋಸ್ ಕಾಂಟ್ಯಾಕ್ಟ್ ವಿತ್ ದ ಲಂಗ್ಸ್ ಸರ್ಫೇಸ್. ಸೊ ಇಲ್ಲಿ ಕ್ವಶನ್ ಸ್ವಲ್ಪ ಬರುತ್ತೆ, ಇಂಪಾರ್ಟೆಂಟ್ಸ್ ನೋಡ್ಕೊರಿ. ಔಟರ್ ಮೆಮ್ಬ್ರೇನ್ ಕ್ಲೋಸ್ ಕಾಂಟ್ಯಾಕ್ಟ್ ವಿತ್ ಥೊರಾಸಿಕ್, ಇನ್ನರ್ ಮೆಮ್ಬ್ರೇನ್ ಕ್ಲೋಸ್ ಕಾಂಟ್ಯಾಕ್ಟ್ ವಿತ್ ದ ಲಂಗ್ ಸರ್ಫೇಸ್ ಇನ್ನರ್ ಮೆಮ್ಬ್ರೇನ್ ಒಳಗೆ ಕಾಂಟ್ಯಾಕ್ಟ್ ಇರುತ್ತೆ, ರೈಟ್. ನೆಕ್ಸ್ಟ್, ದ ಪಾರ್ಟ್ ಆಫ್ ಸ್ಟಾರ್ಟಿಂಗ್ ವಿತ್ ದ ಎಕ್ಸ್ಟರ್ನಲ್ ನಾಸ್ಟಾಕ್. ನಾ ಹೇಳಿದೆ ಅಲ್ಲ, ದ ಪಾರ್ಟ್ ನಮಗೆ ಎಕ್ಸ್ಟರ್ನಲ್ ನಾಸ್ಟಾಕ್ ಅಂದರೆ ನಮ್ಮ 2 ಹೋಲ್, ಮೂಗಿಂದ 2 ಹೋಲಿಂದ ನಮ್ಮ ಬ್ರೊಂಕೈ ಒಳಗೆ ದ ಪಾರ್ಟ್ ಆಫ್ ಸ್ಟಾರ್ಟಿಂಗ್ ವಿತ್ ದ ಎಕ್ಸ್ಟರ್ನಲ್ ನಾಸ್ಟಾಕ್ ಅಪ್ ಟು ದ ಟರ್ಮಿನಲ್ ಬ್ರೊಂಕೈಲ್ಸ್, ರೈಟ್. ಬ್ರೊಂಕೈಲ್ಸ್ ಟರ್ಮಿನಲ್ ಬ್ರೊಂಕೈಲ್ಸ್ ಒಳಗೆ ಅದಕ್ಕೊಂದು ಹೆಸರು ಹೇಳ್ತೀವಿ ನಾವು. ಅದೇನು ಬ್ರೊಂಕೈಲ್ಸ್ ಮತ್ತು ಫ್ಯಾರಿಂಗ್ಸ್, ಲ್ಯಾರಿಂಗ್ಸ್ ಇವು ಹೇಳೋಕ್ಕಿಂತ ಮುಂಚೆ ಒಂದು ಪರ್ಟಿಕ್ಯುಲರ್ ಹೆಸರು ಕೊಡಬೇಕಲ್ಲ. ಈಗ ನಮ್ಮ ಒಂದು ಊರನ್ನು ತಿಳ್ಕೊರಿ. ಆ ಊರಿಗಳಿಗೆ ನಮ್ಮದು ಕಾಕ ಚಿಕ್ಕಪ್ಪನ ಮನೆ ಇರ್ಬೋದು, ದೊಡ್ಡಪ್ಪನ ಮನೆ ಇರ್ಬೋದು. ನಮ್ಮ ಕಾಕ ಚಿಕ್ಕಪ್ಪ ದೊಡ್ಡಪ್ಪನ ಮನೆ ಇರೋದು ಬೇರೆ ಆದರೆ ನಮ್ಮ ವಂಶದ ಒಂದು ಹೆಸರು ಇರಬೇಕಲ್ಲ. ನಮ್ಮ ವಂಶದ ಒಂದು ಹೆಸರು ಇರುತ್ತೆ. ಆ ವಂಶಕ್ಕೊಂದು ಹೆಸರು ಯಾಕೆ ನಾವು ಕೊಡ್ತೀವಿ ಅಂದರೆ, ನಮ್ಮ ಪರ್ಟಿಕ್ಯುಲರ್ ನಮ್ಮ ಜನ ನಮ್ಮದು ಅಂತ ನಮ್ಮತನ ಇರಬೇಕಂತ ನಾವು ಕೊಡ್ತೀವಿ. ಸೊ ಇಲ್ಲಿ ನಾವು ಲ್ಯಾರಿಂಗ್ಸ್, ಪ್ಯಾರಿಂಗ್ಸ್, ಸೌಂಡ್ ಬಾಕ್ಸ್, ಕಾರ್ಟಿಲೇಜಸ್, ಬ್ರೊಂಕೈಲ್ಸ್, ಅಲ್ವೋಲೈ ಇವು ಹೇಳೋಕ್ಕಿಂತ ಮುಂಚೆ ಇಲ್ಲಿ ಟರ್ಷರಿ ಬ್ರೊಂಕೈ, ಅಲ್ವೋಲೈ ಬರಲ್ಲ ಇಲ್ಲಿ. ಟರ್ಷರಿ ಬ್ರೊಂಕೈ ಒಳಗೆ ಇಲ್ಲಿ ನಾವು ಎಕ್ಸ್ಟರ್ನಲ್ ನಾಸ್ಟಾಕ್ ಟು ಟರ್ಷರಿ ಬ್ರೊಂಕೈಲ್ ಇಲ್ಲಿ ಒಂದು ಹೆಸರು ಕೊಡ್ತೀವಿ. ಅದೇ ಒಂದು ಕಂಡಕ್ಟಿಂಗ್ ಝೋನ್ ಅಂತ ಕರಿತೀವಿ, ರೈಟ್. ಕಂಡಕ್ಟಿಂಗ್ ಝೋನ್, that is the external nostril start with the tertiary bronchioles, that is we call the conducting zones. The part starting with the external nostril up to the terminal bronchioles constitute the conducting part wherever the alveoli and there in nodri the part starting with the external nostril up to terminal bronchioles constitute the conducting part. ಇಲ್ಲಿವರೆಗೂ ಒಂದು ಲೈನ್ ಆಯಿತು. external nostril to terminal bronchioles constitute the external conducting part ಆಯಿತು. ವೆರೆವರ್ ಅಂದರೆ ಮತ್ತು ಅಲೋಲೈ ಆ್ಯಂಡ್ ದೇರ್ ಡಗ್ಸ್, ಅಲೋಲೈ ಒಳಗೆ ದೇರ್ ಡಗ್ಸ್ ಇರುತ್ತೆ. ಯಾವ ಡಗ್ಸ್ ಅಂತ ನಾವು ನೋಡೋಣ. ಅಲೋಲೈ ಆ್ಯಂಡ್ ದೇರ್ ಡಗ್ಸ್ ಫ್ರಮ್ ದ ರೆಸ್ಪಿರೇಟರಿ ಆರ್ ಎಕ್ಸ್ಚೇಂಜ್ ಆಫ್ ಪಾರ್ಟ್. ನಮ್ಮ ಎಸ್ಪೆಷಲಿ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಎಲ್ಲ ಬರುತ್ತೆ. ಎಸ್ಪೆಷಲಿ ನಮ್ಮ ಅಲ್ವೋಲೈ ಒಳಗೆ
ಗ್ಯಾಸ್ ಎಕ್ಸ್ಚೇಂಜ್ ಪಾರ್ಟ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಕಂಡಕ್ಟಿಂಗ್ ಪಾರ್ಟ್ ಅಂದರೆ ಎಕ್ಸ್ಟರ್ನಲ್ ನಾನ್ ಟು ಟರ್ಸರಿ ಬ್ರೋಂಕ. ಇಲ್ಲಿವರೆಗೂ ಅರ್ಥ ಆಯ್ತಾ? ಸೊ ಪ್ಲೀಸ್ ಕಮೆಂಟ್ ಯುವರ್ ಆನ್ಸರ್ ರೆಸ್ಪಾನ್ಸ್. ನೆಕ್ಸ್ಟ್ respiratory, the part of the respiratory system. The conducting part transport of the atmospheric air to alveoli. ನಾ ಇಲ್ಲಿ ಕ್ವಶನ್ ಅಂತ ಕೇಳಿದೆ, ನಮ್ಮ ಹೇರ್ ಒಳಗೆ ಆಕ್ಸಿಜನ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ನೈಟ್ರೋಜನ್ ಇರುತ್ತೆ, ಸೋಡಿಯಂ ಇರುತ್ತೆ. ನಾವು ಹೇಗೆ ಪರ್ಟಿಕ್ಯುಲರ್ ನಮ್ಮ ಆಕ್ಸಿಜನ್ ಬೇಕು ಮತ್ತು ಕಾರ್ಬನ್ ಡೈಆಕ್ಸೈಡ್ ನಾವು ಡಿವಿಷನ್ ಮಾಡ್ತೀವಿ ಅಥವಾ ನಾವು ಒಳಗೆ ಹೊರಗೆ ಕಳತ್ತೀವಿ, ರೈಟ್? ಸೊ ನಮ್ಮ ಪರ್ಟಿಕ್ಯುಲರ್ ಆಕ್ಸಿಜನ್ ಹೇಗೆ ಬರುತ್ತೆ ನಮ್ಮ ಇಲ್ಲಿ? ದ್ಯಾಟ್ಸ್ ದ ಕ್ವಶನ್ ಅರೈಂಟ್ ಯುವರ್ ಮೈಂಡ್. ಸೊ ಕಂಡಕ್ಟಿಂಗ್ ಪಾರ್ಟ್ ಅಂತ ನಾವು ಕರೆದೇವಲ್ಲ, ನಾವು ಇಲ್ಲಿ ಫಿಲ್ಟರ್ ಮಾಡುತ್ತೆ. ನಮ್ದು ಇಲ್ಲಿ ಸೋಡಿಯಮ್ಮು, ಕಾರ್ಬನ್ ಡೈಆಕ್ಸೈಡ್ ಏನಾದರೂ ನಮ್ಮ ಆಕ್ಸಿಜನ್ ಒಳಗೆ ಬಂದರೆ, ಎಕ್ಸ್ಟ್ರಾ ನಾಸ್ಟಾಗಿ ಬಂದರೆ ನಮ್ಮ ಮೂಗಿನೊಳಗೆ ಒಂದು ಇದು ಹೇರ್ ಟೈಪ್ ಇರುತ್ತೆ, ಆ ಹೇರ್ ಫಿಲ್ಟರ್ ಮಾಡುತ್ತೆ. ನೆಕ್ಸ್ಟ್ ಪ್ಯಾರಿಂಗ್ಸ್ ಫಿಲ್ಟರ್ ಮಾಡುತ್ತೆ, ಕಾರ್ಟಿಲೇಜಸ್ ಫಿಲ್ಟರ್ ಮಾಡುತ್ತೆ. ಫಿಲ್ಟರ್ ಮಾಡಿ ಸ್ವೆಟ್ಟಿಂಗ್ ಮುಖಾಂತರ ನಮಗೇನು ಸ್ವೆಟ್ ಬರುತ್ತೋ ಆ ಸ್ವೆಟ್ಟಿಂಗ್ ಮುಖಾಂತರ ರಿಮೂವಲ್ ಪಾರ್ಟ್ ಅಥವಾ ನಮ್ಮ ಯೂರಿನರಿ ಪಾರ್ಟ್ ಒಳಗೆ ರಿಮೂವ್ ಮಾಡಿ ನಮ್ಮ ಪರ್ಟಿಕ್ಯುಲರ್ ಆಗಿ ಆಕ್ಸಿಜನ್ O2 ಫಾರ್ಮಲ್ಲಿ ನಮ್ಮ ಆಕ್ಸಿಜನ್ ಕೊಡುತ್ತೆ. ವಾಟ್ ಈಸ್ ದ ಫಂಕ್ಷನ್ ಆಫ್ ಕಂಡಕ್ಟಿಂಗ್ ಪಾರ್ಟ್ ಅಂತ ನಮ್ಮ ಕ್ವಶನ್ ಬಂದರೆ ನಾವು ಈಗ ಬರಿಬೇಕು, ರೈಟ್? ಸೊ ದಟ್ ಈಸ್ ಫಿಲ್ಟರ್ ದ ಆಕ್ಸಿಜನ್, ನೆಕ್ಸ್ಟ್ ಸಪ್ಲೈ ದ ಆಕ್ಸಿಜನ್ ಅಂತ ಇಲ್ಲಿ ನಿಮ್ಮ ಇನ್ಸೆಟ್ಗಳು ಕೊಟ್ಟಾರೆ ನೋಡ್ರಿ, ಈ ಥರ ಬರಿಬೇಕು, ರೈಟ್? ಎಕ್ಸ್ಚೇಂಜ್ ಪಾರ್ಟ್ ಆರ್ ಸಿಸ್ಟಮ್. ದ ಕಂಡಕ್ಟಿಂಗ್ ಪಾರ್ಟ್ ಟ್ರಾನ್ಸ್ಪೋರ್ಟ್ ದ ಅಟ್ಮಾಸ್ಫಿಯರಿಕ್ ಏರ್ ಟು ಅಲ್ವಲೈ, ಕ್ಲಿಯರ್ ದ ಫ್ರಮ್ ಫಾರಿನ್ ಪಾರ್ಟಿಕಲ್ ಅಂತ ನಾವು ಬರೀಬೇಕು. ಫಾರಿನ್ ಪಾರ್ಟಿಕಲ್ ಏನೇನಿರುತ್ತೋ ಅದೇ ನಾವು ಎಕ್ಸಾಂಪಲ್ ಹೇಳಿದೆಲ್ಲ, ಸೋಡಿಯಂ, ನೈಟ್ರೋಜನ್, ಏನಾದರೂ ಫಾರಿನ್ ಪಾರ್ಟಿಕಲ್. ಹ್ಯುಮಿಡಿಫಿಕೇಷನ್ ಇರುತ್ತೆ ಆ್ಯಂಡ್ ಆಲ್ಸೋ ಬ್ರಿಂಗ್ ಟು ದ ಹೇರ್ ಬಾಡಿ ಟೆಂಪ್ರೇಚರ್. ಸೊ ಹ್ಯುಮಿಡಿಫಿಕೇಷನ್ ಅಂದರೆ ನಮ್ಗೆ ಹೇರ್ ಅಥವಾ ಬಿಸಿಲು ಇರುತ್ತೆ, ಹೇರ್ ಅಥವಾ ಹ್ಯುಮಿಡಿಫಿಕೇಷನ್ ಹೇರ್ ಬಿಸಿಲು ಇರುತ್ತೆ ಅಥವಾ ತಂಪಿರುತ್ತೆ. ನಮ್ಮ ಬಾಡಿ ಟೆಂಪ್ರೇಚರ್ ಒಳಗೆ ಹೇರ್ ಯಾವ ಥರ ಬರಬೇಕು, ಯಾವ ಥರ ಬಂತು ನಮ್ಮ ಬಾಡಿ ಟೆಂಪ್ರೇಚರ್ ನೋಡಿ ಇದು ನಮ್ಮ ಹೇರ್ನ ಹ್ಯುಮಿಡಿಫಿಕೇಷನ್ ಮಾಡುತ್ತೆ, ಟೆಂಪ್ರೇಚರ್ ಕಡಿಮೆ ಮಾಡುತ್ತೆ. ಸೊ ವಾಟ್ ಈಸ್ ದ ಕಂಡಕ್ಟಿಂಗ್ ಪಾರ್ಟ್ ಆಫ್ ದ ಅಂದರೆ ಹ್ಯುಮಿಡಿಫಿಕೇಷನ್, ಫಾರಿನ್ ಪಾರ್ಟಿಕಲ್ ಕ್ಲಿಯರ್, ಪ್ರಿವೆಂಟ್ ದ ಫಾರಿನ್ ಪಾರ್ಟಿಕಲ್, ಕ್ಲಿಯರ್ ದ ಹೇರ್ ಅಂತ ನಾವು ಬರೀಬೇಕು ಇಲ್ಲಿ, ರೈಟ್? ಸೊ ಫಾರಿನ್ ಪಾರ್ಟಿಕಲ್, ಹ್ಯುಮಿಡಿಫಿಕೇಷನ್, ಆಲ್ಸೋ ಬ್ರಿಂಗ್ ದ ಟು ಹೇರ್, ಆಲ್ಸೋ ಬ್ರಿಂಗ್ ಮತ್ತು ಹೇರ್ ಮತ್ತು ಹೇರ್ನ ತರುತ್ತೆ, ಅದಂತೂ ತರಲೇಬೇಕು ಟು ದ ಬಾಡಿ ಟೆಂಪ್ರೇಚರ್. ಎಕ್ಸ್ಚೇಂಜ್ ಪಾರ್ಟ್ ಈಸ್ ದ ಸೈಟ್ ಆಫ್ ದ ಆ್ಯಕ್ಚುಯಲ್ ಡಿಫ್ಯೂಷನ್ ಆಫ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಬಿಟ್ವೀನ್ ದ ಬ್ಲಡ್ ಆ್ಯಂಡ್ ಅಟ್ಮಾಸ್ಫಿಯರಿಕ್ ಏರ್, ರೈಟ್? ಇಲ್ಲಿ ಆಕ್ಸಿಜನ್ ಮತ್ತು ಎಕ್ಸ್ಚೇಂಜ್ ಪಾರ್ಟ್ ಅಂದರೆ ಅಲ್ವೋಲೈ ಬರುತ್ತೆ ಮತ್ತು ಅದ್ರ ಡಕ್ ಬರುತ್ತೆ. ಅಲ್ವೋಲೈ ಏನು ಮಾಡುತ್ತೆ? ಅಲ್ವೋಲೈ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ನ ಎಕ್ಸ್ಚೇಂಜ್ ಮಾಡುತ್ತೆ, ರೈಟ್? ಕಾರ್ಬನ್ ಡೈಆಕ್ಸೈಡ್ನ ಹೊರಗೆ ತರಿಸುತ್ತೆ, ಆಕ್ಸಿಜನ್ನ ಒಳಗೆ ತರುತ್ತೆ. ಅದು ಬ್ಲಡ್ಡಿಗೆ ಬರುತ್ತೆ, ಅಲ್ವೋಲೈಯಿಂದ ಬ್ಲಡ್ಡಿಗೆ ಹೋಗುತ್ತೆ. ಸೊ ಅದು ಹೆಂಗೆ ಬರುತ್ತೆ ಅಂತ ನೋಡೋಣ. The lungs are situated in the thoracic chamber, which is the anatomically an airtight chamber, right? ಸೊ ಲಂಗ್ಸ್ ಹೇರ್ ಟೈಟ್ ಚಂಬರ್ ಇರುತ್ತೆ, ಅನಾಟಮಿಕಲಿ ನಮ್ಮ ಲಂಗ್ಸ್ ಒಳಗೆ ಹೇರ್ ಇರುತ್ತೆ, ರೈಟ್? ಅನಾಟಮಿಕಲಿ ಹೇರ್ ಇದು ಲೈನೇ ಅರ್ಥ. ದ ಥೊರಾಸಿಕ್ ಚೇಂಬರ್ ಈಸ್ ಫಾರ್ಮೇಡ್ ಡಾರ್ಸಲಿ ಬೈ ದ ನಮ್ಮದು ಲಂಗ್ಸ್ ಮುಂದೆ ಏನಿದೆ, ಹಿಂದೆ ಏನಿದೆ, ಡಾರ್ಸಲ್ ಆಗಿ ಹೆಂಗಿದೆ, ಮುಂದೆ ಏನಿದೆ, ಮತ್ತು ಲೇಟ್ರಲ್ ಏನು ಹೆಂಗಿದೆ, ಮತ್ತು ಕೆಳಗೆ ಏನಿದೆ, ಮೇಲೆ ಏನಿದೆ ಅಂತ ಸ್ವಲ್ಪ ನಮ್ಗೆ ಇಂಟ್ರೊಡಕ್ಷನ್ ಇಲ್ಲಿ ಲಂಗ್ಸ್ ಬಗ್ಗೆ ಮತ್ತೆ ಕೊಡ್ತಾನೆ, ರೈಟ್? The lungs are situated in the thoracic chamber, which is the anatomical airtight chamber. The thoracic chamber is formed dorsally ಅಂದರೆ ಹಿಂದೆ, dorsally by the vertebral column. dorsally by the vertebral column ಇರುತ್ತೆ, ಹಿಂದೆ vertebral column ಇರುತ್ತೆ. ventrally sternum ಇರುತ್ತೆ, ಮುಂದೆ sternum ಇರುತ್ತೆ. laterally ribs ಇರುತ್ತೆ, and on the lower side ತೆಳಗೆ ಏನಿರುತ್ತೆ, lower side of the dome sepet, that's called diaphragm ಇರುತ್ತೆ. ತೆಳಗೆ diaphragm ಇರುತ್ತೆ, ಮುಂದೆ ಏನಿರುತ್ತೆ, ventrally ಏನಿರುತ್ತೆ, ಸ್ಟರ್ನಮ್ ಇರುತ್ತೆ. ನೆಕ್ಸ್ಟ್ ಲೇಟರಲ್ ರಿಬ್ಸ್ ಇರುತ್ತೆ. ಡಾರ್ಸಲಿ ಏನಿರುತ್ತೆ? ಕಮೆಂಟ್ ಯುವರ್ ಆನ್ಸರ್, ರೈಟ್? ಸೊ ದ ಅನಾಟಮಿಕಲ್ ಸೆಟಪ್ ಆಫ್ ದ ಲಂಗ್ಸ್ ಇನ್ ಥೊರಾಕ್ಸ್ ಈಸ್ ಸಚ್ ಆಟ್ ಎನಿ ಚೇಂಜ್ ಇನ್ ದ ವಾಲ್ಯೂಮ್ ಆಫ್ ದ ಥೊರಾಸಿಕ್ ಕ್ಯಾವಿಟಿ will be the reflected in the lungs pulmonary cavity. Such an arrangement is essential for the breathing, as we cannot directly alter the pulmonary volume, right? ಸೊ ನಾವು ಆಕ್ಸಿಜನ್ ತೊಗೋತೀವಿ, ಪಲ್ಮನರಿ ವಾಲ್ಯೂಮ್ ತೊಗೋತೀವಿ, ಆಕ್ಸಿಜನ್ ತೊಗೋತೀವಿ. ಎಷ್ಟು ತೊಗೋತೀವಿ? ನಾವು ಆಕ್ಸಿಜನ್ ಎಲ್ಲ ಕಡೆ ಒಂದೇ ಥರ ತೊಗೋತೀವಲ್ಲ. ನಾವು ಆಕ್ಸಿಜನ್ ಮಾಡಿದಾಗ, ನಾವು ರನ್ನಿಂಗ್ ಮಾಡಿದಾಗ ಆಕ್ಸಿಜನ್ ಎಷ್ಟು ತೊಗೋತೀವಿ, ನಾವು ಕಾಮನ್ ಸ್ಟೇಜಿಗೆ ಇದ್ದಾಗ ಎಷ್ಟು ತೊಗೋತೀವಿ, ನಾರ್ಮಲ್ ಸ್ಟೇಜಿಗೆ ಇದ್ದಾಗ ಎಷ್ಟು ತೊಗೋತೀವಿ, ನಾವು ಸ್ವೆಟ್ಟಿಂಗ್ ಮಾಡಿದಾಗ ಎಷ್ಟು ತೊಗೋತೀವಿ, ನಮಗೇನೋ ಟೆನ್ಷನ್ ಆದಾಗ ಆಕ್ಸಿಜನ್ ಎಷ್ಟು ತೊಗೋತೀವಿ. ಒಂದು ವಾಲ್ಯೂಮ್ ಬೇಕಲ್ಲ, ಆ ವಾಲ್ಯೂಮ್ ಹೋಗೋಕ್ಕಿಂತ ಮುಂಚೆ ನಮ್ಮ ಆಕ್ಸಿಜನ್ ಸಪ್ಲೈ ಹೆಂಗಾಗುತ್ತೆ? ನಮ್ಮ ಆಕ್ಸಿಜನ್ ಅಲ್ವೋಲೈ ಒಳಗೆ ಬಂತು, ಟರ್ಷರಿ ಪಾರ್ಟ್ ಅಲ್ವೋಲೈ ಒಳಗೆ ಬಂತು, ಅಲ್ವೋಲೈಯಿಂದ ಬ್ಲಡ್ಡಿಗೆ ಹೋಗುತ್ತೆ, ಬ್ಲಡ್ ಹೋಗಿ ಟಿಶ್ಯೂ ಹೋಗುತ್ತೆ, ಟಿಶ್ಯೂಯಿಂದ ಕಾರ್ಬನ್ ಡೈಆಕ್ಸೈಡ್ ಬ್ಲಡ್ ತರುತ್ತೆ. ಅದೇ ಥರ
ನಮ್ಮ ಹಾರ್ಟಿಗೆ ಬರುತ್ತೆ. ಟಿಶ್ಯೂ ಅಂದರೆ ಇಲ್ಲಿ ಎಲ್ಲ ಹಾರ್ಟ್ ಎಲ್ಲ ಪಾರ್ಟ್ಸ್ ಬಂತು. ನಮ್ಮ ಪರ್ಟಿಕ್ಯುಲರ್ ಟಿಶ್ಯೂ ಅಂತ ನಾವು ನೋಡ್ತೀವಿ. ಮುಂದೆ ನಾವು ನೋಡೋಣ ಏನಂತ, ರೈಟ್. ಸೊ ಮುಂದೆ ಪಾರ್ಟ್ಸ್ ಹಿಂಗೆ ಬಂತು. ಅದಕ್ಕಂತ ಇದೇ ಲೈನ್ ಸ್ವಲ್ಪ ಇದು ಕೊಟ್ಟಿದೆ. ರೆಸ್ಪಿರೇಷನ್ ಇನ್ವಾಲ್ವ್ ಇನ್ ದ ಫಾಲೋಯಿಂಗ್ ಸ್ಟೆಪ್. ಯಾವ ಸ್ಟೆಪ್ ಫಾಲೋ ಮಾಡುತ್ತೆ? ಬ್ರೀತಿಂಗ್ ಆರ್ ಪಲ್ಮನರಿ ವೆಂಟಿಲೇಷನ್. ಬ್ರೀತಿಂಗ್ ಅಂದರೆ ಒಂದೇ, ರೆಸ್ಪಿರೇಷನ್ ಒಂದೇ, ಪಲ್ಮನರಿ ವೆಂಟಿಲೇಷನ್ ಅಂದರೂ ಒಂದೇ, ರೈಟ್. ಇಲ್ಲಿ ಕನ್ಫ್ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಕನ್ಫ್ಯೂಸ್ನು ಆಗಬೇಡ್ರಿ, ರೈಟ್. ಬ್ರೀತಿಂಗ್ ಆರ್ ಪಲ್ಮನರಿ ವೆಂಟಿಲೇಷನ್ ಬೈ ವಿಚ್ ದ ಅಟ್ಮಾಸ್ಫಿಯರಿಕ್ ಏರ್ ಈಸ್ ಡ್ರಾನ್ ಇನ್, ರೈಟ್. ಸೊ ನಾನೇನು ಹೇಳಿದೆ ಇಲ್ಲಿ? ಬ್ರೀತಿಂಗ್ ಆರ್ ಪಲ್ಮನರಿ ವೆಂಟಿಲೇಷನ್ ಬೈ ವಿಚ್ ಅಟ್ಮಾಸ್ಫಿಯರಿಕ್ ಏರ್ ಈಸ್ ಡ್ರಾನ್. ಅಟ್ಮಾಸ್ಫಿಯರಿಕ್ ಏರ್ ಡ್ರಾನ್ ಅಂದರೆ ಒಳಗೆ ಬರುತ್ತೆ, ಇನ್. ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ರಿಚ್ ಅಲ್ವೋಲೈ ಏರ್ ಈಸ್ ರಿಟೇನ್ ಔಟ್. ಸೊ ಕಾರ್ಬನ್ ಡೈಆಕ್ಸೈಡ್ ಟಿಶ್ಯೂಯಿಂದ ಅಲ್ವೋಲೈ ಒಳಗಾಗುತ್ತೆ, ಅಲ್ವೋಲೈಯಿಂದ ಹೊರಗೆ ಹೋಗುತ್ತೆ. ಫಸ್ಟ್ ಸ್ಟೆಪ್ ನೆನಪಿರಲಿ. ಒಂದು ಅಟ್ಮಾಸ್ಫಿಯರಿಕ್ ಏರ್ ಇನ್ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಔಟ್ ಹೋಗುತ್ತೆ, ಇನ್ ಫ್ರಮ್ ದ ಅಲ್ವೋಲೈ. ನೆಕ್ಸ್ಟ್ ಸ್ಟೆಪ್ ಅಲ್ವೋಲೈ ಆಕ್ಸಿಜನ್ ಹೋದಾಗ ಮುಂದೇನಾಗುತ್ತೆ? ಡಿಫ್ಯೂಷನ್ ಆಫ್ ಗ್ಯಾಸಸ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಡಿಫ್ಯೂಷನ್ ಆಫ್ ಗ್ಯಾಸಸ್, ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಅಕ್ರಾಸ್ ಅಲ್ವೋಲರ್ ಮೆಮ್ಬ್ರೇನ್. ಅಲ್ವೋಲರ್ ಮೆಮ್ಬ್ರೇನ್ ಮತ್ತು ಬ್ಲಡ್ ಮೆಮ್ಬ್ರೇನ್ ಇರುತ್ತಲ್ಲ, ಬ್ಲಡ್ ಒಳಗೆ ಅದೇ ಮುಂದೆ ಕೊಟ್ಟಿದೆ. ಡಿಫ್ಯೂಷನ್ ಆಫ್ ಗ್ಯಾಸಸ್, ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಅಕ್ರಾಸ್ ಅಲ್ವೋಲರ್ ಮೆಮ್ಬ್ರೇನ್. ಡಿಫ್ಯೂಷನ್ ಆಗುತ್ತೆ ಅಂದರೆ ಅಲ್ವೋಲೈಯಿಂದ ಕಾರ್ಬನ್ ಡೈಆಕ್ಸೈಡ್ ಕಂಡಕ್ಟಿಂಗ್ ಪಾರ್ಟ್ ಒಳಗೆ ಬರುತ್ತೆ. ನೆಕ್ಸ್ಟ್ ಆಕ್ಸಿಜನ್ ಬ್ಲಡ್ ಒಳಗೆ ಹೋಗುತ್ತೆ. ಥರ್ಡ್ ಸ್ಟೆಪ್ ಅದೇ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ಬೈ ದ ಬ್ಲಡ್. ಗ್ಯಾಸಸ್ ಬ್ಲಡ್ನೊಳಗೆ ಹೋಗುತ್ತೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗುತ್ತೆ, ಆಕ್ಸಿಜನ್ ಬ್ಲಡ್ ಒಳಗೆ ಬರುತ್ತೆ, ರೈಟ್. ಥರ್ಡ್ ಸ್ಟೆಪ್ ಗೊತ್ತಾಯಿತು. ನೆಕ್ಸ್ಟ್ ಫೋರ್ತ್ ಸ್ಟೆಪ್ ಡಿಫ್ಯೂಷನ್ ಆಫ್ ಗ್ಯಾಸ್, ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಬಿಟ್ವೀನ್ ದ ಬ್ಲಡ್ ಆ್ಯಂಡ್ ಟಿಶ್ಯೂ. ಇಲ್ಲಿ ಬಂತು ನಮ್ಮ ಸೆಟ್ ಆಕ್ಸಿಜನ್ ಬಂತು, ನಾವು ಅಲ್ವೋಲೈ ಆಕ್ಸಿಜನ್ ಬಂತು, ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಅಲ್ವೋಲೈ. ನೆಕ್ಸ್ಟ್ ಆಕ್ಸಿಜನ್ ಅಂತ ತಿಳ್ಕೊರಿ, ಕನ್ಫ್ಯೂಸ್ ಆಗಬೇಡ್ರಿ. ಆಕ್ಸಿಜನ್ ಬಂತು, ಅಲ್ವೋಲೈ ಆಕ್ಸಿಜನ್ ಬಂತು, ಅಟ್ಮಾಸ್ಫಿಯರ್ಗಿಂತ ಅಲ್ವೋಲೈ ಆಕ್ಸಿಜನ್ ಬಂತು. ಆಕ್ಸಿಜನ್ ಅಲ್ವೋಲೈಯಿಂದ ಡಿಫ್ಯೂಷನ್ ಆಗಿ ಬ್ಲಡ್ ಒಳಗೆ ಹೋಯಿತು. ಫಸ್ಟ್ ಸ್ಟೆಪ್ ಆಕ್ಸಿಜನ್ ಬಂತು. ಸೆಕೆಂಡ್ ಸ್ಟೆಪ್ ಡಿಫ್ಯೂಷನ್ ಆಯಿತು ಅಲ್ವೋಲೈ ಒಳಗೆ. ಥರ್ಡ್ ಸ್ಟೆಪ್ ಬ್ಲಡ್ ಒಳಗೆ ಹೋಯಿತು. ಫೋರ್ತ್ ಸ್ಟೆಪ್ಸ್ ಬ್ಲಡ್ಡಿಂದ ಟಿಶ್ಯೂ ಹೋಯಿತು. ನೆಕ್ಸ್ಟ್ ಫಿಫ್ತ್ ಸ್ಟೆಪ್ ಆಕ್ಸಿಜನ್ ಯುಟಿಲೈಸ್ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ನ ಬಿಡುತ್ತೆ, ರೈಟ್. ಸೊ ಫಿಫ್ತ್ ಸ್ಟೆಪ್ ಇನ್ನೊಂದು ಸರಿ ಓದ್ಕೊಳ್ರಿ. ಡಿಫ್ಯೂಷನ್ ಆಫ್ ಫೋರ್ತ್ ಸ್ಟೆಪ್ ಡಿಫ್ಯೂಷನ್ ಆಫ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಬಿಟ್ವೀನ್ ದ ಬ್ಲಡ್ ಆ್ಯಂಡ್ ಟಿಶ್ಯೂ. ನೆಕ್ಸ್ಟ್ ಫಿಫ್ತ್ ಸ್ಟೆಪ್ ಯುಟಿಲೈಸೇಷನ್ ಆಫ್ ಆಕ್ಸಿಜನ್ ಬೈ ದ ಸೆಲ್ ಫಾರ್ ಕ್ಯಾಟಾಬಾಲಿಕ್ ರಿಯಾಕ್ಷನ್ ಆ್ಯಂಡ್ ರಿಸಲ್ಟೆಂಟ್ ರಿಲೀಸ್ ಔಟ್ ಆಫ್ ದ ಆಕ್ಸಿಜನ್. ಸೆಲ್ಯುಲರ್ ರೆಸ್ಪಿರೇಷನ್ ಇನ್ ಡಿಟೇಲ್ ವಿನ್ ದ ಚಾಪ್ಟರ್ 12, ರೈಟ್. ಫಿಫ್ತ್ ಸ್ಟೆಪ್ ಅರ್ಥ ಆಯಿತು. ಇನ್ನೊಂದು ಸರಿ ನೋಡ್ಕೊಳ್ರಿ. ಬ್ರೀತಿಂಗ್ ಆರ್ ಪಲ್ಮನರಿ ವೆಂಟಿಲೇಷನ್ ಬೈ ದ ವಿಚ್ ಅಟ್ಮಾಸ್ಫಿಯರಿಕ್ ಏರ್ ಈಸ್ ಡ್ರಾನ್ ಇನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ರೀಚ್ ಅಲ್ವೋಲರ್ ಏರ್ is released out. Diffusion of gases, oxygen and carbon dioxide. Gases are oxygen and carbon dioxide across the alveolar membrane. Next third step transport of gases by the blood. Next fourth step diffusion of oxygen and carbon dioxide between the bloods and tissue. Next fifth step utilization of oxygen by the cells for the catabolic reaction and resultant release out the carbon dioxide. Oxygen and carbon dioxide. Next mechanism of breathing we will continue in the next class. ಸೊ ನಿಮ್ಮ ಎಲ್ಲಿ ಅರ್ಥ ಆಗಿಲ್ಲ, ಹೆಂಗೆ ಅರ್ಥ ಆಗುತ್ತೆ ಮತ್ತು ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಸೊ ಇಷ್ಟ ಆದರೆ ಫಾಲೋ ಮಾಡಿರಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.